हालेलुया। देवर नाम के स्तोत्र। हम एक छोटी प्रार्थना से प्रभु से मदद मांगे ताकि उसका वचन का गूढ़ार्थ हमें समझ में आए। ಓಕೆ, ಎಲ್ಲರೂ ಕಣ್ಣು ಮುಚ್ಕೊಂಡು ಪ್ರಾರ್ಥಿಸುವ. ಸ್ವಾಮಿ, ಈ ಸಾಯಂಕಾಲದ ಸಮಯದಲ್ಲಿ ಒಂದು ಚಿಕ್ಕ ಹಿಂಡಾಗಿ ಸುರಕ್ಷಿತವಾಗಿ ಈ ಸ್ಥಳಕ್ಕೆ ಬಂದು ಮುಟ್ಟುವಂತೆ ನಮ್ಮೆಲ್ಲರನ್ನ ಕಾದು ಕಾಪಾಡಿದ್ದಿ. ನಿನಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ವಚನಗಳನ್ನು ಓದುವಂಥ ಸಮಯದಲ್ಲಿ, ವಚನಗಳನ್ನು ಕೇಳುವಂಥ ಸಮಯದಲ್ಲಿ, ವಚನಗಳ ಗೂಢಾರ್ಥಗಳು ನಾವು ಗ್ರಹಿಸುವಂತೆ ನಮ್ಮ ಆತ್ಮಿಕ ಕಣ್ಣುಗಳನ್ನು, ನಮ್ಮ ಆತ್ಮಿಕ ಕಿವಿಗಳನ್ನು, ನಮ್ಮ ಆತ್ಮಿಕ ಹೃದಯವನ್ನು ತೆರೆದು ನಮ್ಮೆಲ್ಲರಿಗೂ ಸಹಾಯ ಮಾಡು. ವಚನಗಳನ್ನು ಕದಿಯುವಂಥ, ವಚನಗಳನ್ನು ಗ್ರಹಿಸಲಿಕ್ಕೆ ಅಡೆತಡೆ ಮಾಡುವಂಥ ಸೈತಾನ ಮತ್ತು ಆತನ ದೂತರ ಸಾಮರ್ಥ್ಯಗಳನ್ನು ನೀನು ಕೊಟ್ಟಂಥ ಅಧಿಕಾರದಿಂದ ನಾವು ಮುರಿತಾ ಇದ್ದೇವೆ, ನಿಷ್ಕ್ರಿಯಗೊಳಿಸ್ತಾ ಇದ್ದೇವೆ. ಈ ಅಧಿಕಾರ ನಮ್ಮೆಲ್ಲರಿಗೂ ದಯಪಾಲಿಸಿದ್ದಕ್ಕೋಸ್ಕರ ನಿನಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಈ ಚಿಕ್ಕ ಪ್ರಾರ್ಥನೆಗೆ ಸದುತ್ತರ ನೀಡಿದ್ದಕ್ಕಾಗಿ ನಿನಗೆ ಸ್ತೋತ್ರ ಹೇಳ್ತೇವೆ. ಆಮೇನ್. ಮಾರ್ಕನ ಸುವಾರ್ತೆ 16ನೇ ಅಧ್ಯಾಯ. ಮಾರ್ಕಸ್ 16. ಹತ್ತೊಂಬತ್ತು ಮತ್ತು 20 ವಚನಗಳನ್ನು ಓದ್ಕೊಳ್ಳೋ ಕೊನೆ भाग. यीशु स्वामी प्रभु यीशु इस पृथ्वी से अपने शिष्यों को लास्ट आखिर मुलाकात आखिर में छोड़कर जा रहा है. कुछ मार्गदर्शन दिया उनको, उसके बाद कुछ कह के जा रहा है. 19 और 20वां वचन में हम देखते हैं. 19 ಮತ್ತು 20. ಯೇಸು ಸ್ವಾಮಿಯು ಅವರ ಕೂಡ ಮಾತಾಡಿದ ಮೇಲೆ ಆಕಾಶಕ್ಕೆ ಒಯ್ಯಲ್ಪಟ್ಟು ದೇವರ ಬಲಗಡೆಯಲ್ಲಿ ಆಸನಾರೂಢನಾದನು. ಇತ್ತಲಾಗಿ ಎಲ್ಲಿ? ಪರಲೋಕದಲ್ಲಿ. ಹೌದಾ? ಯೇಸು स्वामी परलोकಕ್ಕೆ ಇರುವುದಾ? प्रभु कहाँ पे शिष्यों के बात करने के बाद वो कहाँ पे उठाएगा? स्वर्ग पे, स्वर्ग सिधारोगे. ಶಿಷ್ಯೋं के सामने ही ಶಿಷ್ಯರ ಉಪಸ್ಥಿತಿಯಲ್ಲಿ ಆತನು ಎತ್ತಲ್ಪಟ್ಟನು. ಒಯ್ಯಲ್ಪಟ್ಟು ಆಕಾಶಕ್ಕೆ ಒಯ್ಯಲ್ಪಟ್ಟು ದೇವರ ಬಲಗಡೆಯಲ್ಲಿ ಆಸನಾರೂಢನು. उसकी महिमा का सिंहासन जहाँ पे वो था वहाँ पे वापस चला गया. जहाँ से आया था पृथ्वी पर, वहीं पर वापस चला गया. यहाँ पर पृथ्वी पर क्या हो रहा है? 20वां वचन में, ಇತ್ತಲಾಗಿ ಅವರು ಹೊರಟು ಹೋಗಿ ಎಲ್ಲೆಲ್ಲಿಯೂ ಸುವಾರ್ತೆಯನ್ನು ಸಾರಿದರು ಮತ್ತು ಕರ್ತನು ಅವರ ಕೂಡ ಕೆಲಸ ಮಾಡುತ್ತಾ ಸೂಚಕ ಕಾರ್ಯಗಳಿಂದ ಸುವಾರ್ತೆಯ ವಾಕ್ಯವನ್ನು ಬಲಪಡಿಸುತ್ತಾ ಇದ್ದನು. ಆಮೇನ್. हिंदी में पढ़िएगा. प्रभु यीशु उनसे बातें करने के बाद स्वर्ग पर उठा लिया गया और परमेश्वर की दाहिनी ओर बैठ गया. और उन्होंने निकलकर हर जगह प्रचार किया और प्रभु उनके साथ काम करता रहा और उन चिन्हों के द्वारा जो साथ साथ होते थे वचन को दृढ़ करता रहा. आमीन. देखो, प्रभु पृथ्वी पर, आकाश पर है, विराजमान है स्वर्ग पर. वहाँ से पृथ्वी पर काम भी कर रहा है. उसी समय पर दोनों जगह पे का सामर्थ्य है. वहाँ भी काम कर रहा है. वहाँ पे बैठा है अपना सिंहासन पर. स्वर्ग उसका सिंहासन है. ನಿನ್ನೆ ಕೊಟ್ಟಿದ್ದಲ್ಲ, ಆಕಾಶವು ಆತನ ಸಿಂಹಾಸನ, ಭೂಮಿ ಆತನ ಪಾದಪೀಠ. ಇಲ್ಲಿ ಭೂಲೋಕದಲ್ಲಿ ತನ್ನ ಶಿಷ್ಯರು ಸುವಾರ್ತೆಗೆ ಹೋಗುವಂಥ ಸಮಯದಲ್ಲಿ ಅವ್ರ ಜೊತೆಗೆ ಆತನು ಕೆಲಸ ಮಾಡ್ತಾ ಇದ್ದಾನೆ. ಆಮೇನ್. ಗ್ರಹಿಸ್ತಾ ಇದ್ದೀರಾ? ಇದು ಏನು ಸೂಚಿಸ್ತದೆ? ಮುಂದೆ ಏನು ಹೇಳ್ತಾ ಇದ್ದಾನೆ? ಇತ್ತಲಾಗಿ ಅವರು ಹೊರಟು ಹೋಗಿ ಎಲ್ಲೆಲ್ಲಿಯೋ ಸುವಾರ್ತೆಯನ್ನು ಸಾರಿದರು ಮತ್ತು ಕರ್ತನು ಅವರ ಕೂಡ ಕೆಲಸ ಮಾಡುತ್ತಾ ಸೂಚಕ ಕಾರ್ಯಗಳಿಂದ ಸುವಾರ್ತೆಯ ವಾಕ್ಯವನ್ನು ಬಲಪಡಿಸುತ್ತಾ ಇದ್ದನು. ನೋಡಿ, ಸೇವಕರು ಯಾರೇ ಆಗಲಿ ಎಲ್ಲರನ್ನ ಸೇವೆಗೆ ಕರೆದಿದ್ದಾನ. ನೀವು ಸುವಾರ್ತೆಯ ಕಾರ್ಯಗಳನ್ನು ಮಾಡುವಾಗ ನೀವು ನುಡಿಯುವಂಥ ವಾಕ್ಯಗಳಿಗೆ ದೇವರು ಮುದ್ರೆ ಹಾಕ್ತಾನೆ. ಹೇಗೆ? ನಿಮ್ಮ ಜೊತೆಯಲ್ಲಿ ಇದ್ಕೊಂಡು ಆತನ ಶಿಷ್ಯರ कृपा वाक्यಗಳಿಗೆ ಮುದ್ರೆ ಹಾಕ್ತಿದ್ದನು. मराठी में पढ़िएगा.
20वां वचन, सिर्फ 20। त्यांनी तेथून निघून जाऊन सर्वत्र घोषणा केली, प्रभू त्यांच्या बरोबर कार्य करीत होता व घडणाऱ्या चिन्हांच्या द्वारे वचनाचे समर्थन करीत होता। घटनारे चिन्हाचे द्वारे। देखो, चिन्ह चमत्कार क्या संकेत है? क्या संकेत है? प्रभु उनके साथ है। ಚಿನ್ನ ಚಮತ್ಕಾರಗಳು, ಅದ್ಭುತ ಕಾರ್ಯಗಳು ಏನು ಸೂಚಿಸ್ತವೆ? ದೇವರು ಅವರ ಜೊತೆಯಲ್ಲಿ ಇದ್ದಂಥ ಸಂಕೇತಗಳು, ಹೌದಾ? ಇವತ್ತಿನ ದಿವಸ ಈ ಎಲ್ಲ ವಚನ, ಇದಕ್ಕೆ ಸಂಬಂಧಪಟ್ಟ ಎಲ್ಲ ವಚನಗಳನ್ನು ನಾವು ಕಲಿಯುವ. ಅದರಿಂದ ಏನು ಕಲಿತೇವೆ ನಾವು? ಏನು ಕಲಿತೇವೆ? ಯಾಕೆಂದರೆ ಜಗತ್ತಿನಲ್ಲಿ ದುರ್ಬೋಧನೆಗಳು ಉಂಟು. ಆ ವಿಷಯಗಳನ್ನು ನಾವು ತಿಳ್ಕೋಬೇಕು. 2ನೇ ಅಧ್ಯಾಯ, ಬುಕ್ ಆಫ್ ಆಕ್ಟ್ಸ್ 2:22, ಅಪೊಸ್ತಲ ಕೃತ್ಯಗಳು, प्रेरितों की किताब, बुक ऑफ एक्ट्स 2रा अध्याय 22वां वचन, 2:22। ರೆಡಿ? ಸಿಗ್ತಾ ಎಲ್ಲರಿಗೂ? 2ನೇ ಅಧ್ಯಾಯ 22ನೇ ವಚನ. ಇಸ್ರಾಯೇಲ್ ಜನರೇ, ಯಹೂದ್ಯರಿಗೆ ಹೇಳ್ತಾ ಇದ್ದಾನೆ ಅಪೊಸ್ತಲ ಪೇತ್ರ, ಹೇಳ್ತಾ ಇದ್ದಾನೆ. ಪತ್ರಸ್ ಕह रहा है ये चीज, ಇಸ್ರಾಯೇಲ್ ಜನರೇ, ನನ್ನ ಮಾತುಗಳನ್ನು ಲಾಲಿಸಿರಿ. ನಜರೇತಿನ ಯೇಸು ಇದ್ದಾನಲ್ಲ, ದೇವರು ನಿಮಗೂ ತಿಳಿದಿರುವಂತೆ ಆತನ ಕೈಗಳಿಂದ ಮಹತ್ತುಗಳನ್ನು, ಅದ್ಭುತಗಳನ್ನು, ಸೂಚಕ ಕಾರ್ಯಗಳನ್ನು ನಿಮ್ಮಲ್ಲಿ ನಡೆಸಿ ಆತನನ್ನು ತನಗೆ ಮೆಚ್ಚುಗೆ ಆದವನೆಂದು ನಿಮಗೆ ತೋರಿಸಿಕೊಟ್ಟನು. ಆಮೇನ್. ಏನು ಸಂಕೇತ? परमेश्वर उसके साथ था, ये संकेत था। आज भी ये काम चालू है, ये आज भी ये खत्म नहीं हुआ है। प्रभु अपने सेवकों के द्वारा ये चिन्ह चमत्कार का कार्य करता है। क्या संकेत है? ಯಾಕೆಂದರೆ ಇದು ಯಾಕೆ ಗಂಭೀರ ವಿಷಯಗಳು. ಸೈತಾನ ಕೂಡ ಮಾಡ್ತಾನೆ. ಸೈತಾನ ಅದ್ಭುತ ಕಾರ್ಯಗಳನ್ನು ಮಾಡ್ತಾನೆ. ಎಂಥ ಅದ್ಭುತ ಕಾರ್ಯಗಳನ್ನ? ರೋಗಿಗಳನ್ನು ಗುಣಪಡಿಸುವುದಿಲ್ಲ, ದೇವುಗಳನ್ನು ಓಡಿಸುವುದಿಲ್ಲ. ಸ್ವಾಮಿ ಏನು ಹೇಳಿದಾನೆ? ಸೈತಾನನ್ನು ಹೊರಡಿಸಿದರೆ ಆತನ ರಾಜ್ಯ ಬಿದ್ದು ಹೋಗ್ತದೆ ಅಂತ ಹೇಳಿದಾನೆ. ಹೌದಾ? ನೋಡಿ, ಇದು ಸಂಕೇತ, ನಮಗೂ ಕೂಡ ಸಂಕೇತ. ನಾವು ಭಯಪಡುವಂಥ ಕೇಳ್ತೇವೆ. ದೇವರು ನಮ್ಮ ಮೂಲಕ ಅದ್ಭುತ ಆದಾಗ ಏನು ಸಂಕೇತ? ದೇವರು ನಮ್ಮ ಜೊತೆಯಲ್ಲಿ ಇದ್ದಾನೆ. ಒಳಗಡೆ ಇದ್ದಾನೆ ಅದು ಗೊತ್ತಿಲ್ಲ, ಜೊತೆಯಲ್ಲಿ ಇದ್ದಾನಂತ. ಅರ್ಥ ಆಯ್ತಾ? ಒಳಗಡೆ ಇರೋದು ಬೇರೆ, ಜೊತೆಯಲ್ಲಿ ಇರೋದು ಬೇರೆ. ದೇವರು ಅದನ್ನು ಕನ್ಫ್ಯೂಸ್ ಮಾಡ್ಕೋಬೇಡಿ. ಯೇಸುವಿನ ನಾಮದಲ್ಲಿ ಸ್ವಾರ್ಥಿಗೆ ಹೇಳಲಿಕ್ಕೆ ಹೋದಾಗ ದೇವರು ನಮ್ಮ ಜೊತೆಯಲ್ಲಿ ಕಾರ್ಯ ಮಾಡ್ತಾನೆ. ಆತನು ನಮ್ಮ ಜೊತೆಯಲ್ಲಿ ಕಾರ್ಯ ಮಾಡ್ತಾನೆ. ಓಕೆ, ಅಪೊಸ್ತಲ ಕೃತ್ಯಗಳು 10:38 ಎಲ್ಲರಿಗೂ ಬಾಟಿದೆ, ಹೌದಾ? ಕರ್ನೆಲಿಯಸ್ ಮನೆಗೆ ಹೋದಾಗ ಪೇತ್ರನ್ನು ನುಡಿಯುವಂಥ ಸ್ವಾರ್ಥಿಯ ಸಮಯದಲ್ಲಿ ಕರ್ನೆಲಿಯಸ್ ಮನೆಗೆ ಆತನು ತಿಳಿಸಿದಂಥ ಸಂದೇಶ हिंदी में पढ़िएगा 38वां वचन। ओके, परमेश्वर ने किसी रीति से यीशु नासरी को पवित्र आत्मा और सामर्थ से अभिषेक किया। वह भलाई करता वो भलाई करता और सबको शैतान के सताए हुए थे अच्छा करता फिरा, क्योंकि परमेश्वर उसके साथ था। परमेश्वर साथ होने का संकेत क्या है? शैतान को भगाना। जो शैतान से सताए हुए हैं उनको छुटकारा देना, रोगियों को चंगाई करना, ये क्या काम है? हर कोई कर सकता है? नहीं, परमेश्वर अगर उसके साथ है तो कर सकता है। तो यीशु ने भी वही किया। तो वहाँ पे पतरस कह रहा है कि परमेश्वर उसके साथ था, इसके लिए वो भलाई कर रहा था। जिसके साथ परमेश्वर है वो सिर्फ भलाई करता है, बुराई नहीं करता है। शैतान भला कर सकता है? नहीं कर सकता है। आज के दिन में ये विरोध में कहा जाता है, इसके लिए इसमें चौकन्ना रहना होता। ಇದರಲ್ಲಿ ನಾವು ಗಲಿಬಿಲಿ ಆಗ್ತದೆ, सभा में चल रही है, नहीं तुम अद्भुत के पीछे मत जाओ, फिर किसके पीछे जाना? अद्भुत कौन करता है? सेवक कर सकता है, इंसान कर सकता है, हम कर सकते हैं अपनी सामर्थ्य से? नहीं, परमेश्वर साथ में होना संकेत है। हम क्या सीख रहे? परमेश्वर साथ में होना संकेत क्या है? अद्भुत चिन्ह जो परमेश्वर प्रभु यीशु ने किया था पृथ्वी पर, वो काम उसके शिष्य लोग आज भी कर रहे हैं। वो क्या संकेत है? ದೇವರು ಆತನ ಸಂಗಡ ಇದ್ದಂಥ ಸಂಕೇತ. ಹೌದಾ? ನಿಮ್ಮ ಮೂಲಕ ದೇವರು ಮಾಡಲಿಕ್ಕೆ ಸಮರ್ಥನಾಗಿದ್ದಾನೆ, ನಿಮ್ಮ ಜೊತೆಯಲ್ಲಿ ಇದ್ದಾನಂತ ಸಂಕೇತ ಅದು.
ಆಮೇನ್. ಇದನ್ನು ಗುರುತಿಸ್ಕೊಳ್ಬೇಕು. ಬೇರೆ ಬೋಧನೆಗಳಿಗೆ ನಾವು ಒಳಗಾಗಬಾರ್ದು. ನಾನು ಎಷ್ಟು ವಚನ ಕೊಡ್ತೇನೆ ನೋಡ್ಕೊಳ್ರಿ. ಇವತ್ತು ಎಷ್ಟು ವಚನ, ಇದಕ್ಕೆ ಸಂಬಂಧಪಟ್ಟ ಎಷ್ಟು वचनಗಳು ಕೊಡ್ತೇವೆ ಎಲ್ಲರೂ सभी लिख ले लो. बचपन के मतलब बच्चे की माफी हम सीखना है. इसके लिए मैं हमेशा जो लिखने को नहीं आती बात अलग है, सुनकर सीख सकते हैं. जो पढ़ नहीं सकते वो सुनकर सीख सकते. सही ना. सो प्रेषित लोग ज़्यादा पढ़े लिखे नहीं थे, मुझे नहीं मालूम वो लोग लिख सकते थे या नहीं, लेकिन परमेश्वर ने ऐसे लोगों को चुना है जो कम दर्जे के हैं. परमेश्वर का राज्य अमीरों के लिए नहीं है. अमीर नहीं सुन सकता है इस चीज़ें, उसके लिए टाइम नहीं है. पैसा ही उसका परमेश्वर है. हमारा परमेश्वर कौन है? तो पर ध्यान देता है. ये परमेश्वर का कहाँ का ज्ञान है? ये पृथ्वी का ज्ञान नहीं है. ಇದು ಪರಲೋಕ ಇಹಲೋಕದ ಜ್ಞಾನ ಅಲ್ಲ. ಇದು ಪರಲೋಕದ ಜ್ಞಾನ. ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ನನ್ನ ಬೋಧನೆ ನನ್ನದಲ್ಲ, परलोकದಿಂದ ನನ್ನ ತಂದೆ ಕಳಿಸಿಕೊಟ್ಟು आतनदो. परमेश्वर का ज्ञान है जो यहाँ पे हम लोग सीख रहे हैं. यहाँ लोग का ज्ञान नहीं बांट रहे हम लोग, परमेश्वर का ज्ञान. इसके लिए टैली नहीं होती. तुम जाकर चर्चा करो इसके बारे में. ऐसा कहते हैं मसीहा लोग, ऐसा कहते हैं. वो लोग बोलते हैं मसीहा लोग पागल है, क्योंकि वो लोग समझ नहीं सकते परमेश्वर. यह इस दुनिया का ज्ञान और परमेश्वर का ज्ञान में बहुत फर्क है. इसके लिए वो लोग नहीं समझ सकते. ಹೌದಾ? 14ನೇ ಅಧ್ಯಾಯ 14 ಅಧ್ಯಾಯ ಅದೇ ಅದರಲ್ಲಿ ಅಪೊಸ್ತಲ ಕೃತ್ಯಗಳು 14 अध्याय पहला वचन 1 2 3 हम पढ़ते हैं. 1 2 3 पहला वचन, दूसरा वचन और तीसरा वचन. 14 अध्याय. ಪೌಲ್ और ಬಾರ್ನಬಸ್ दोनों साथ सेवा कर रहे. ಪೌಲ ಮತ್ತು ಬಾರ್ನಬರು ಜೊತೆಯಲ್ಲಿ ಸೇವೆ ಮಾಡ್ತಾ ಇದ್ದಾರೆ. ಇಕೋನ್ಯ ಅಂತ ಈ ಗಾಂವ್ ಇಕೋನ್ಯದಲ್ಲಿ ಪೌಲ ಬಾರ್ನಬರು ಅದೇ ಪ್ರಕಾರವಾಗಿ ಯಹೂದ್ಯರ ಸಭಾಮಂದಿರದೊಳಗೆ ಹೋಗಿ ಬಲವಾಗಿ ಮಾತನಾಡಿದ್ದರಿಂದ ಯಹೂದ್ಯರಲ್ಲಿಯೂ ಗ್ರೀಕರಲ್ಲಿಯೂ ಬಹುಮಂದಿ ನಂಬುವರಾದರು. ಆದರೆ ನಂಬದೆ ಹೋದ ಯಹೂದ್ಯರು ಅನ್ಯ ಜನರ ಮನಸ್ಸನ್ನು ಸಹೋದರರಿಗೆ ವಿರುದ್ಧವಾಗಿ ರೇಗಿಸಿ ಕೆಡಿಸಿದರು. ಹೀಗಿರಲಾಗಿ ಪೌಲ ಬಾರ್ನಬರು ಬಹುಕಾಲ ಅಲ್ಲಿದ್ದು ಕರ್ತನು ಅವರ ಕೈಯಿಂದ ಸೂಚಕ ಕಾರ್ಯಗಳನ್ನು, ಅದ್ಭುತ ಕಾರ್ಯಗಳನ್ನು ಆಗುವಂತೆ ಮಾಡಿ ದಯಪಾಲಿಸಿ ತನ್ನ ಕೃಪಾವಾಕ್ಯಕ್ಕೆ ಸಾಕ್ಷಿ ಕೊಟ್ಟಿದ್ದರಿಂದ ಆತನ ಮೇಲೆ ಭರವಸೆವಿಟ್ಟು ಧೈರ್ಯದಿಂದ ಮಾತನಾಡಿದರು. ಹೌದಾ? ಯಾರು ಕೃಪಾವಾಕ್ಯಕ್ಕೆ ಮುದ್ರೆ ಹಾಕೋದವನು ಯಾರು? ದೇವರು ಅವ್ರ ಜೊತೆಯಲ್ಲಿದ್ದಾನೆ. तीसरा वचन पढ़िएगा. वे बहुत दिन तक वहाँ रहे और प्रभु के भरोसे पर हियाव से बातें करते थे और वह उनके हाथों से चिन्ह और अद्भुत काम करवा कर अपने अनुग्रह के वचन पर गवाही देता. अपने परमेश्वर के वचन, अनुग्रह के वचन पर गवाही देता था, मुद्रा डालता था कि ये मेरा वचन है. ನಾ ಹೇಳ್ತಾ ಇದ್ದ ದೇವರು ತನ್ನ ವಾಕ್ಯ ನೋಡಿ, ಬೋಧನೆ ಮಾಡುವಂಥ ವ್ಯಕ್ತಿಗಳಾಗಲಿ, ಸ್ವಾರ್ಥೆಯನ್ನು ಸಾರುವಂಥ ವ್ಯಕ್ತಿಗಳಾಗಲಿ, ಅವ್ರು ಹೇಳುವಂಥ ವಾಕ್ಯಕ್ಕೆ ದೇವರು ಮುದ್ರೆ ಹಾಕ್ತಾರೆ. ಹೌದಾ? ನೀವು ಕೇಳುವಂಥ ಸಮಯದಲ್ಲಿ ನಿಮ್ಮ ಹೃದಯದಲ್ಲಿ ಏನಾಗ್ತದೆ? ಅಲಗುನೆಟ್ಟಂತ ಆಗ್ತದೆ. पवित्रात्मा स्पर्शಗಳು ಆಗ್ತವೆ. ನಿಮ್ಗೆ ಗೊತ್ತಿರೋದಿಲ್ಲ. तुम्हारे अंदर चंगाई होते रहती. परमेश्वर के वचन जब सुनते हैं सेवक के, अपने सेवक, किसके सेवक? परमेश्वर के सेवक के द्वारा जो जब सुनते हो, तुम्हारे अंदर कुछ होते रहता है, तुम्हें मालूम तक नहीं. तुम बीमारी से आते रहते हैं, पेट दर्द से, कहीं भी दुख से या कोई बीमारी से आती है, भले वो कैंसर हो या कितनी भी बड़ी बीमारी हो, उससे मुक्त हो जाते हैं, क्योंकि परमेश्वर का वाणी और उससे नियुक्त सेवक से आप सुन रहे हैं. उस सेवक को किसने चुना है? क्या संकेत है? परमेश्वर उसके साथ है. सभी वही वचन दे रहे हैं. हर एक वचन जो भी अब तक पढ़ा है हमने, आज का दिन 5 वचन दिए मैंने. 5 अलग अलग किताबों से 5 वचन दिए हैं. ಹೌದಾ? ಎಲ್ಲ ಗ್ರಹಿಸ್ತಾ ಇದ್ದೀರಾ? दूसरा कोरिन्थियन 5:20, दूसरा कोरिन्थियन 2 कोरिन्थियन 2 कोरिन्थियन 5ನೇ ಅಧ್ಯಾಯ 20ನೇ ವಚನ. ಇವತ್ತಿನ ವಚನಗಳು ಬಿಡುಗಡೆ ವಚನಗಳು. ಬಂಧನದಲ್ಲಿದ್ದಂಥ ದೇವಜನರನ್ನು ಬಿಡುಗಡೆ ಕೊಡ್ತದೆ. ನಮ್ಮ ನಂಬಿಕೆಯನ್ನು ವೃದ್ಧಿಪಡಿಸುವಂಥ ವಚನಗಳು. ಆಮೇನ್. 5:20 ಓದ್ತೀರಾ ಎಲ್ಲರೂ? ನಾವು हम सब कौन है?
ನಾವು ಕ್ರಿಸ್ತನ ರಾಯಭಾರಿಗಳಾಗಿದ್ದೇವೆ. किसका? सृष्टिकर्ता के। कौन किसकी रायभारी है हम लोग? रायभारी मतलब क्या? राजदूत। हम किसके राजदूत है? परमेश्वर के राजदूत है। ಗಟ್ಟಿ ಆಮೇನ್ ಹೇಳ್ರಿ. ಹಂಚಾರ್ ಹೋಗ್ಬೇಕು. ऐसे आमीन बोलना कि क्योंकि परमेश्वर हमको इतना बड़ा दर्जा दिया है. हम कौन थे? हमको कौन नहीं जानते, हमको मान्यता नहीं देते, कोई बैठने के लिए बोलते नहीं, जगह तक नहीं देते, खड़े नहीं करते. लेकिन परमेश्वर क्या कह रहा है? हम परमेश्वर के ರಾಜದೂತ है, ರಾಯಭಾರಿ है. ನಾವು ಕ್ರಿಸ್ತನ ರಾಯಭಾರಿಗಳಾಗಿದ್ದೇವೆ. ದೊಡ್ಡ ವಿಷಯ ಇದು. ದೊಡ್ಡ ವಿಷಯಗಳು ಗ್ರಹಿಸ್ತೀರ? ಸಂತೋಷ ಆಗ್ತಾ ಇದೆಯಾ? ಅಥವಾ ಮನಸ್ಸಲ್ಲಿ ಹೇ ನಮಗಲ್ಲ ಇದು खुशी हो रही है? खुशी हो रही है. परमेश्वर का वचन कह रहा है. किसके लिए कह रहा है? हमारे बारे में कह रहा है. ನಾವು ಕ್ರಿಸ್ತನ ರಾಯಭಾರಿಗಳಿಗಿದ್ದೇವೆ. ದೇವರೇ ನಮ್ಮ ಮೂಲಕ बुद्धि ಹೇಳುವ आगे तो हमारे द्वारा लोगों को, पृथ्वी के लोगों को समझा रहा है, बोल रहे हैं. पर पृथ्वी के लोगों को हमारे द्वारा समझा रहे. ನಮ್ಮ ಮೂಲಕ ಬುದ್ಧಿ ಹೇಳ್ತಾ ಇದ್ದಾನೆ ದೇವರು ಜನರಿಗೆ. ಹೌದಾ? ಜನರಿಗೆ ಬುದ್ಧಿ ಹೇಳ್ತಾ ಇದ್ದಾನೆ. ದೇವರೊಂದಿಗೆ ಸಮಾಧಾನವಾಗಿರೆಂದು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. ದೇವರ ಜೊತೆಗೆ, ತಂದೆ ಜೊತೆಗೆ ಸಮಾಧಾನದಿಂದಿರಿ. ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. ನಾವು ಆತನಲ್ಲಿ ದೇವರಿಗೆ ಸಮರ್ಪಕವಾದ ನೀತಿ ಸ್ವರೂಪಗಳಾಗುವಂತೆ ದೇವರು ಪಾಪಜ್ಞಾನವಿಲ್ಲದ ಆತನನ್ನು ನಮಗೋಸ್ಕರ ಪಾಪ ಸ್ವರೂಪಿಯಾಗಿ ಮಾಡಿದನು. हमारे पापों को उसने अपने पर लिया शूली पर. प्रभु यीशु ने हमारे सभी पापों को अपने शूली पर लिया. ये जो कोई विश्वास करता है, इस चीज़ को जो विश्वास करता है और जबान से कबूल करता है, वो पाप से मुक्ति होता है. कुछ करने की ज़रूरत नहीं, कुछ मेहनत करने की ज़रूरत नहीं, कुछ भी मेहनत नहीं. क्या चाहिए? विश्वास, अटल विश्वास. कैसा विश्वास? छाती थान के दृढ़ विश्वास. ಎದೆ ತಟ್ಟಿ ಹೇಳುವಂಥ ನಂಬಿಕೆ ನಮಗೆ ಬೇಕು. ಹೌದಾ? ಇದನ್ನೆಲ್ಲ ನೀವು ಮಾಡಿದ್ದೀರಾ. ಸೊ ಕ್ಯಾ हो गया? हम पाप से मुक्ति हो गए. ಇದನ್ನು ನಾವು ಎದೆ ತಟ್ಟಿ ಹೇಳಿದಾಗ ಸೈತಾನ ನಡುಕ್ತಾನೆ. सैतान घबरा जाता है, क्योंकि जिसके अंदर पाप है सैतान उसी को ही पकड़ता है. जब हम प्रभु यीशु पर विश्वास करते हैं और दृढ़ विश्वास से इस चीज़ को कबूल करते हैं, तो क्या होता है? सैतान हिल जाता है और निकल जाता है. तुमको मालूम तक नहीं पड़ता. इसके लिए देवर प्रसन्नते ಏನಾಗ್ತದೆ? ಸಭೆಗೆ ಯಾಕೆ ಬರ್ತೇವೆ ನಾವು? देवर परमेश्वर का प्रसन्नता रहती है. परमेश्वर अपनी सेवक के द्वारा, उसके मुख के द्वारा कार्य करता है, बात करता है. परमेश्वर बात कर रहे हैं तुमसे. वचन के द्वारा ही बात करता है प्रभु. ओके, 2 Corinthians 6 chapter पहला वचन. ನಾವು ಆತನೊಂದಿಗೆ ಕೆಲಸ ನಡೆಸುವರಾಗಿದ್ದು ನೀವು ಹೊಂದಿದ ದೇವರ ವ್ಯರ್ಥ ಮಾಡಿಕೊಳ್ಳಬೇಡ್ರೆಂದು ಎಚ್ಚರಿಸುತ್ತೇನೆ. एक ही वचन. मराठी में पढ़िएगा. मी त्याच्यासह कार्य करिता विनंती करीतो की तुम्ही देवाच्या थोड़ा पढ़ने में गड़बड़ हो गया. देखो बराबर. आम्ही त्याच्यासह कार्य करिता विनंती करीतो की. मी विनंती करीतो. हाँ, अलग से है, वो अलग से विनंती कर रहा है. पौल विनंती कर रहा है. उसके साथ, परमेश्वर के साथ हम कार्य कर रहे हैं, यीशु के साथ हम कार्य कर रहे हैं. और मैं तुम्हें विनंती करता हूँ. ऐसा पढ़ो. विनंती करीत की तुम्ही देवाच्या कृपेचा स्वीकार व्यर्थ होऊ देऊ नये. आमेन. हिंदी में पढ़िएगा. हम बोल के दिए, हम जो परमेश्वर के सहकर्मी है. हाँ, परमेश्वर के साथ क्या, कैसे कर्मी है? को वर्कर्स, फेलो वर्कर्स. साथ वाले कामगारी है हम लोग. किसके साथ? ओह, क्या कभी सोचा था हम परमेश्वर के साथ काम करेंगे? ऐसा सोचा था? लेकिन वचन कहता है कि परमेश्वर के साथ हम काम कर रहे हैं. वो हमारे साथ इज अ फेलो वर्कर. co-workers. We are इंग्लिश में क्या है? co-workers. We are a co-workers. ನೋಡಿ, working together with him.
then we appeal to you not to receive the grace of God in vain. ದೇವರ ಕೃಪೆಯನ್ನು ವ್ಯರ್ಥವಾಗಿ ಕಳ್ಕೊಳ್ಬೇಡ್ರಿ, व्यर्थ दुरुपयोग ಮಾಡ್ಕೊಬೇಡ್ರಿ. देवर कृपा है, परमेश्वर की कृपा है. हम कभी भी नहीं सोचा था कि परमेश्वर जो इस ब्रह्मांड को सृष्टि किया हुआ परमेश्वर के साथ हम एक जुड़कर काम कर सकते. कभी सोचा था? परमेश्वर का वचन कह रहा है. हाँ, देवाचे सहकर्मचारी म्हणून आम्ही तुम्हाला विनंती करीतो की जी देवाची कृपा आपल्याला मिळते ती व्यर्थ घालवू नका. व्यर्थ घाला, ये सही है. पहला भाग क्या है? वी आर को वर्कर्स. ये कृपा जो मिली है परमेश्वर से, उसको व्यर्थ न करो. ಆಮೇನ್. ಎಲ್ಲರೂ ಅರ್ಥ ಮಾಡ್ಕೋತಾ ಇದ್ದಾರಾ? ದೇವರಿಗೆ ನಾವು ದೇವರ ಜೊತೆಗೆ ಜೊತೆ ಕೆಲಸಗಾರರಾಗಿದ್ದೇವೆ. ಆ ಕೃಪೆಯನ್ನು ನಾವು ವ್ಯರ್ಥ ಮಾಡಬಾರ್ದು ಅಂತ ಹೇಳ್ತಾ ಇದ್ದಾನೆ ಪೌಲ. ಆಮೇನ್. हिब्रिय पत्रिका, हिब्रिय 2 अध्याय 3 वचन ಓದುವ. ಈ ಅತ್ಯಂತ ವಿಶೇಷ ರಕ್ಷಣೆಯನ್ನು ನಾವು ಅಲಕ್ಷ್ಯ ಮಾಡಿದರೆ ತಪ್ಪಿಸಿಕೊಳ್ಳುವುದೇ ಹೇಗೆ? ಇದು ಕರ್ತನಿಂದ ಮೊದಲು ಹೇಳಲ್ಪಟ್ಟಿದ್ದು. ಅಪೊಸ್ತಲ ಹೇಳ್ತಾ ಇದ್ದಾನೆ, ಹೌದಾ? ಮೊದಲು ಯಾರು ಹೇಳಲ್ಪಟ್ಟಿದ್ದು? ಯಾರು ನುಡಿದಿದ್ದರು? ಈ ರಕ್ಷಣೆ ಸಮಾಚಾರವನ್ನು ಹೇಳಲಿಕ್ಕೆ ಯಾರು ಬಂದಿದ್ದ? ಸುಸಮಾಚಾರ ಯೇಸು ಸ್ವಾಮಿ ಬಂದಿದ್ದ. ಇದು ಕರ್ತನಿಂದ. ಈ ಅತ್ಯಂತ ವಿಶೇಷ ರಕ್ಷಣೆಯನ್ನು ನಾವು ಅಲಕ್ಷ್ಯ ಮಾಡಿದರೆ ತಪ್ಪಿಸಿಕೊಳ್ಳುವುದು ಹೇಗೆ? ಈ ರಕ್ಷಣೆ ಸ್ವಾರ್ಥೆ ಇದು ಕರ್ತನಿಂದ ಮೊದಲು ಹೇಳಲ್ಪಟ್ಟಿತು. ಆತನಿಂದ ಕೇಳಿದವರು ಇದನ್ನು ನಮಗೆ ಸ್ಥಿರಪಡಿಸಿದರು. उससे जो सुने थे प्रेषितों ने उन प्रभु के द्वारा सीखा है ना. किसने सिखाया उनको? ये सुवार्ता पहला किसको मिला? शिष्यों को मिला. तो उनके द्वारा हमें मिला. मान रहे हो? समझ रहे हो? ಇದು ಕರ್ತನಿಂದ ಮೊದಲು ಹೇಳಲ್ಪಟ್ಟದ್ದು, ಆತನಿಂದ ಕೇಳಿದರು, ಇದನ್ನು ನಮಗೆ ಸ್ಥಿರಪಡಿಸಿದರು. ಮತ್ತು ದೇವರು ಅವರ ಕೈಯಿಂದ ಸೂಚಕ ಕಾರ್ಯಗಳನ್ನು, ಅದ್ಭುತ ಕಾರ್ಯಗಳನ್ನು, ನಾನಾ ವಿಧವಾದ ಮಹತ್ ಕಾರ್ಯಗಳನ್ನು ನಡೆಸಿ ಪವಿತ್ರಾತ್ಮ ವರಗಳನ್ನು ತನ್ನ ಚಿತ್ತಾನುಸಾರವಾಗಿ ಅವರಿಗೆ ಅನುಗ್ರಹಿಸಿ ಅವರ ಮಾತಿಗೆ ಸಾಕ್ಷಿ ಕೊಡ್ತಿದ್ದನು. ಆಮೇನ್. हिंदी में पढ़िएगा. तो हम लोग ऐसे बड़े उद्धार से निश्चिंत रहकर कैसे बच सकते हैं, जिसकी चर्चा पहले प्रभु के द्वारा हुई और सुनने वालों के द्वारा हमें इसका निश्चय हुआ. और साथ ही परमेश्वर भी अपनी इच्छा के अनुसार चिन्हों और अद्भुत कामों और नाना प्रकार के सामर्थ के कामों और पवित्र आत्मा के वरदानों के बांटने के द्वारा इसकी गवाही देता रहा. परमेश्वर की गवाही है वो. चिन्ह चमत्कार क्या है? परमेश्वर की गवाही है कि जो मेरा सेवक बात कर रहा है, जो वचन तुम सुन रहे हैं, ये मेरे वचन है. आप समझ रहे? कैसे समझने का? ಇದು ದೇವರ ವಾಕ್ಯ ಅಂತ ಗುರುತಿಸ್ಕೊಳ್ಳೋದು ಹೇಗೆ? प्रभु वहाँ पे चमत्कार करता है सभा में. अगर सभा में चमत्कार नहीं है तो कौन नहीं है? प्रभु नहीं है उस सभा में. ಗ್ರಹಿಸ್ತಾ ಇದ್ದೀರಾ? ಭಾಳ ಗಂಭೀರ ವಿಷಯಗಳು ಇದು. ಯಾಕೆಂದರೆ ಇದು ಅಂತ್ಯ ಸಮಯ, ದುರ್ಬೋಧಕರಿಂದ ತುಂಬಿದೆ. ಹೇಗೆ ಎಚ್ಚರಗೊಳ್ಳಬೇಕು? ದೇವರ ಸಭೆಯನ್ನು ಗುರುತಿಸ್ಕೊಳ್ಳುವಂಥ ವಿಧಾನಗಳು, ದೇವರ ಸೇವಕರನ್ನು ಗುರುತಿಸ್ಕೊಳ್ಳುವಂಥ ವಿಧಾನಗಳು. ಸುಳ್ಳು ಬೋಧಕರು ಏನು ಮಾಡ್ತಾರೆ? ಅದ್ಭುತ ಇದೆ, ಹಿಂದೆ ಹೋಗಬೇಡ್ರಿ, ಸೈತಾನ ಕೂಡ ಅದ್ಭುತ ಮಾಡ್ತಾನೆ. ಸೈತಾನ ಜನರನ್ನು ಗುಣಪಡಿಸೋದಿಲ್ಲ, ದೆವ್ವಗಳನ್ನು ಓಡಿಸ್ಲಿಕ್ಕೆ ಬಿಡುಗಡೆ ಕೊಡೋದಿಲ್ಲ. ಬಿಡುಗಡೆ ನಾಯಕನು ಯಾರು? ಯೇಸು ಕ್ರಿಸ್ತನು. ಸೈತಾನ ಬಿಡುಗಡೆ ನಾಯಕನಲ್ಲ, ಬಂಧನದ ನಾಯಕ. ಅವನು ಮರಣದ ಅಧಿಕಾರಿ ಇದ್ದಂಥ ಆತನು ಮರಣ ಕೊಡ್ತಾನೆ. ಯೇಸು ಸ್ವಾಮಿ ಏನು ಹೇಳಿದ್ದಾನೆ? ಕಳ್ಳನು ಬರುವುದು ಕದೀಲಿಕ್ಕೆ, ನಾಶ ಮಾಡಲಿಕ್ಕೆ ಮತ್ತು ಕೊಲ್ಲಿಕ್ಕೆ. ಹಾಳು ಮಾಡ್ತಾನೆ, ನಮ್ಮ ಜೀವನನೇ ಹಾಳು ಮಾಡ್ತಾನೆ, ನಿತ್ಯ ಜೀವ ಕದ್ಕೋತಾನೆ. ಸಿಸ್ಟರ್, ಕೇಳ್ತಾ ಇದ್ದೀರಾ? ವಚನ ಗ್ರಹಿಸ್ತಾ ಇದ್ದೀರಾ? ವಚನ ಗ್ರಹಿಸ್ತಾ ಇದ್ದೀರಾ? ತೊಂದರೆ ಆಗ್ತಾ ಇದೆ? ವಚನ ಗ್ರಹಿಸ್ಲಿಕ್ಕೆ ತೊಂದರೆ ಆಗ್ತಾ ಇದೆಯಾ? ಹೌದಲ್ಲ? ಕೇಳಿ ಕೊಡ್ತಾ ಇಲ್ಲ. ಸೈತಾನ ಹೋರಾಡ್ತಾ ಇದ್ದಾನೆ, ನಿಮ್ಮ ಜೊತೆಗೆ ಹೋರಾಡ್ತಾ ಇದ್ದಾನೆ. ವಚನ ಕೇಳಲಿಕ್ಕೆ ಬಿಡ್ತಾ ಇಲ್ಲ. ಏನಾಗ್ತಾ ಇದೆ? ಏನೋ ಕಿವಿಗೆ ಹೋಗ್ತಾನೆ ಇಲ್ಲ ವಚನ. ಇದಕ್ಕೆ
ಎಲ್ಲರೂ ಕಲಿಬೇಕು ಇದರಿಂದ. ಈ ಸನ್ನಿವೇಶನ ಯಾರಿಗಲ್ಲ, ನಮ್ಮ ಸಹೋದರಿ ಇದ್ದಂಗೆ ನೀನು. ನಮ್ಮ ಸಭೆಗೂ, ಸಭೆ ದೇವ್ರ ಮಗಳು, ನಮ್ಮ ಸಹೋದರಿ ಆಗ್ತೀನಿ ನೀನು. ನಿನ್ನ ಕಷ್ಟ ಆದರೆ ನಮ್ಮ ಕಷ್ಟ ಆಗ್ತದೆ. ದೇವರಿಂದ ದೂರ ಆಗಬೇಡ್ರಿ. ಎಲ್ಲರಿಗೂ ನಾನು ಬೇಡ್ಕೊಳ್ಳೋದು ಅಂತ ಇದೆ, ದೇವರ ಸಮೀಪಕ್ಕೆ ಬನ್ನಿರಿ, ಆತನು ನಿಮ್ಮ ಹತ್ತಿರಕ್ಕೆ ಬರ್ತಾನೆ. ದೇವರ ಸಮೀಪಕ್ಕೆ ಬರುವುದೇನಿದೆ, ದೇವರ ಪ್ರಸನ್ನತೆ ಇರ್ತದೆ. ಎಲ್ಲ ಕೆಲಸಗಳನ್ನು ಬಿಟ್ಟು ಯಾವುದು ಇಂಪಾರ್ಟೆಂಟ್ ನಮಗೆ? ದೇವರದ್ದು ವಾಕ್ಯ ಇಂಪಾರ್ಟೆಂಟು. ಆಹಾರದು, ಅನುದಿನದ ಆಹಾರ ಕೊಡಪ್ಪ ದೇವರೇ ಅಂತ ಬಾಯಿಂದ ಬೇಡ್ಕೊಂಡು ಅನುದಿನ ಆಹಾರನೇ ನಾವು ತಗೊಳ್ಳಿಲ್ಲ ಅಂದರೆ ಏನಾಗ್ತದೆ? ಸೈತಾನಿಗೆ ಮಾರ್ಗ ಮಾಡಿ ನಾವು ಕೊಡ್ತೇವೆ. ನಾವು ಬಿಡುಗಡೆ ಆಗುವವರೆಗೆ ಸಂಪೂರ್ಣ ಬಿಡುಗಡೆ ಯಾವಾಗ ಆಗ್ತದೆ? ದೇವರ ವಾಕ್ಯ ನಮ್ಮಲ್ಲಿ ನೆಲೆಗೊಂಡಾಗ ನಾವು ದೇವರಿಂದ ಹೊಸದಾಗಿ ಹುಡ್ತೇವೆ. परमेश्वर का वचन सुनकर और उसके अनुसार चलते हैं, तभी हम नया जन्म लेते हैं. पवित्र आत्मा हमारे अंदर बसता है, तभी शैतान हमको छू नहीं सकता है, बीमारी नहीं डाल सकता है. ಅರ್ಥ ಆಗ್ತಾ ಇದೆ ಎಲ್ಲರಿಗೂ? ದೇವರ ವಾಕ್ಯಗಳನ್ನು ಕ್ಯೂ ಆರೆ आप? ಹೌದಾ ಬ್ರದರ್ ಸಿಸ್ಟರ್? ಹೊಸದಾಗಿ ಬಂದಿದ್ದೀರಿ, ನಿಮಗೆ ಆಸೆ ಹುಡ್ತಾ ದೇವರು ಹುಡ್ಸಿದ್ದಾನೆ. ಹೌದಾ? ಸಭೆಗೆ ಬರ್ಲಿಕ್ಕೆ ಸಮಾಧಾನ ಇಲ್ಲ, ಇವತ್ತು ಯಾಕೋ ವಚನ ಕಂಟಿನ್ಯೂ ಮಾಡಿರಿ, ಬಿಡಬೇಡ್ರಿ. ಒಂದ್ಸತಿ ಕಟ್ಟಾಯ್ತಂದರೆ ಸೈತಾನ ಬೇರೆ ಕಡೆ ಕರ್ಕೊಂಡು ಹೋಗ್ತಾನೆ. ಇದು ನಿಜವಾದ ವಿಷಯಗಳು. ಸುಮ್ಮನೆ ನಾವು ಪ್ರಾರ್ಥನೆ ಮಾಡೋದಿಲ್ಲ, वचन ऐसे ही व्यर्थ नहीं लिखे गए. ये परमेश्वर का ज्ञान है. जो मैं पढ़ रहा हूँ ये परमेश्वर का ज्ञान है, ये मेरा ज्ञान नहीं है, ये सत्संग नहीं है, ये भाषण नहीं दे रहा हूँ मैं. जो वचन वहाँ लिखा है हम लोग पढ़कर समझ रहे हैं, साथ में सीख रहे हैं हम लोग. यहाँ कोई बड़ा नहीं, कोई छोटा नहीं. परमेश्वर किसी को भी इस्तेमाल कर सकता है. आप मुझसे भी बढ़कर आगे बढ़ सकते हैं. बढ़ना है सबको, लिमिट नहीं डालना हमको. नहीं नहीं, ये मुझसे नहीं होगा, आप ना मत कहिएगा. ಪ್ರಭು ದೇವರು ನಿಮಗೆ ಮುಂದೆ ಹೇಳ್ತಾನೆ, ಎಬ್ಬಿಸ್ತಾನೆ. ಹೌದಾ? ಇಲ್ಲಿ ಏನು ಮಾಡ್ತಾನೆ ಸೈತಾನ? ಗ್ಯಾಪ್ ಕೊಟ್ಟಾಗ ನೋಡಿ, ನಿಮಗೆ ಬಿಡುಗಡೆ ಆಗಿತ್ತು ಲಾಸ್ಟ್ ಟೈಮ್, ಹೆಚ್ಚು ಕಡಿಮೆ ಸ್ವಲ್ಪ ಆಲ್ಮೋಸ್ಟ್ 60-70 ಹಂತ ಹಂತವಾಗಿ ಬಿಡುಗಡೆ. ಲಾಸ್ಟ್ ಮಿನಿಟಿಗೆ ನೀವು ಡಿಸೈಡ್ ಮಾಡಿದ್ರಿ, 3 ತಿಂಗಳು ಬರಲಿಲ್ಲ ಅಲ್ಲ ಬ್ರದರ್, 2-3 ತಿಂಗಳು ಬರಲಿಲ್ಲ. ಏನಾಗ್ತದೆ? ದೇವರಿಂದ ನಾವು ದೂರ ಆದ, ವಾಕ್ಯದಿಂದ ದೂರ ಆದಾಗ ಅರ್ಧಂಬರ್ಧ ಕೆಲಸ ಆಯಿತು. ಈಗ ಕೋರ್ಸ್ ಡಾಕ್ಟರ್ಸು ಔಷಧಿ ಕೊಡಬೇಕಾದ್ರೆ 15 ದಿವಸದ ಔಷಧಿ ಕೊಡ್ತಾರೆ, ಇದನ್ನು ಪೂರ್ತಿ ಮಾಡು ಅಂತ. ನಾವು 1 ದಿವಸ 2 ದಿವಸ ತೊಗೊಂಡು ಬಿಟ್ಟರೆ ಏನಾಗ್ತದೆ? ಮತ್ತೆ ಬರ್ತದೆ. ಈ ರೀತಿ ದೇವ್ರ ವಚನಗಳನ್ನು ಕೇಳುವಂಥ ಸಮಯದಲ್ಲಿ ನಾವು, ದೇವ್ರ ವಾಕ್ಯ ಅತಿ ಅಮೂಲ್ಯವಾದದ್ದು. ಊಟ ಮಾಡಲಿಲ್ಲ ಅಂದರೆ ಸಾಯೋದಿಲ್ಲ. ನಾನು ಹೇಳ್ತೇನೆ, ಊಟ ಮಾಡಲಿಲ್ಲ ಅಂದರೆ ಸಾಯ್ತೇವ ನಾವು? देवर मक्कल साइदला, अगर तुम खाना नहीं खाओगे, परमेश्वर का वचन खा रहे हो, तुमको कुछ नहीं होगा. मूसा ने पानी तक नहीं पिया 40 दिन और खाना भी नहीं किया, कुछ भी नहीं हुआ. हमने भी परीक्षा करके देखी है. क्या परमेश्वर का वचन सच है? अगर तुम वचन में हो तुम मर नहीं सकते. डॉक्टर के हिसाब से 7 दिन 8 दिन, उससे ज़्यादा बच नहीं सकता इंसान. लेकिन हमने वो सब ಆ ಎಲ್ಲ ಹದ್ದುಗಳನ್ನು ನಾವು ಮೀರಿ ಹೋಗಿದ್ದೇವೆ, ನಾವು ಮಾಡಿದ್ದೇವೆ ಅದನ್ನ. क्योंकि परमेश्वर का वचन सच है, ये मुद्रा डालता है परमेश्वर. ಸೈತಾನಿಂದ ನಮ್ಮನ್ನು ದೂರ ಹೋಗ್ಬೇಕಂದ್ರೆ ನಾವು ವಚನಕ್ಕೆ ಹತ್ತಿರ ಆಗಬೇಕು. ಏಕೇ ಮಾರ್ಗ, ಬೇರೆ ಮಾರ್ಗಗಳು ಇಲ್ಲ ನಮಗೆ. ಜನ ಕೇಳ್ತಾರಲ್ವಾ, ಎಷ್ಟು ವರ್ಷ ಆಯಿತು, यीशु में यीशु को विश्वास करके कितने साल हो गए, ये प्रश्न पूछते हैं कि नहीं? तो हमारा सर झुकना नहीं है, हमारा सर ऊंचा रहना है. छाती ठोन के बोल दो, हम मुर्दों को जलाएंगे, बीमारियों को छंगाई करेंगे, क्योंकि ये सामर्थ्य परमेश्वर ने हमको दिया है. मैं नहीं जला रहा हूँ, परमेश्वर मेरा साथ है. आज का वचन ये सिखा रहा है परमेश्वर. हम दुष्ट शक्तियों को भगाते, हम दुष्ट शक्ति हमको छू नहीं सकती, ये परमेश्वर ने वादा किया है. लेकिन वो मार्ग पर चलने से ही हमको फ़ायदा होगा, नहीं तो नहीं. हम कमाई से कर सकते हैं. बहुत लोग पैसे के पीछे जाते हैं. एक बीमारी, घर में एक बीमारी उसका पूरा पैसा साफ कर देता है कि नहीं? कभी कभी हमारे पूर्वजों का प्रॉपर्टी भी सेल करना पड़ता है हमको, बच्चों को बचाने के लिए. एक बीमारी से कितना होता है आजकल? क्या 10 रुपए 20 रुपए का जमाना चला गया अभी डॉक्टर के पास. उसका छपरा से भी नहीं लेता, वो भी नहीं लेता 10 रुपए. क्या भिखारी समझाए क्या? 100 रुपए का नोट दे दो भाई. अपना खुद का इज्जत के बारे में सोचो. मैं समझा था
तुम मेरे से बड़ा बेकारी निकले, 10 रुपए दे रहे हो, 5 रुपए ಕೊಟ್ರೆ ಭಿಕ್ಷುಕ ಬೈತಾನೆ. हाँ 5 रुपए दिए तो गाली देता है भिक्षुक. ऐसा जमाना आ गया अभी. तो इसके लिए बहुत समझ के चलना है हमको. परमेश्वर अगर हमारे जीवन में नहीं है, हम जो भी करते हैं सब नष्ट हो जाता है, क्योंकि हमारा वैरी है. इसके लिए हमको ये सब जानना जरूरी है. प्रभु ने कहा है ना, ಯಾಕೆ ಪೇತ್ರ ಹೇಳಿದ ಎಚ್ಚರವಾಗಿರಿ, चौकन्ना रहो, जागृत रहो. तुम्हारा वैरी ಸೈತಾನ್ ಸಿಂಹಕ್ಕೆ ಮಾಪಿ ಗರ್ಜಿಸುತ್ತಾ ನಿಮ್ಮನ್ನು ಯಾರನ್ನ ನುಂಗಲಿ ಅಂತ ಸುತ್ತಾಡ್ತಾ ಇರ್ತಾನೆ. ಕಿಸ್को निंगलो, कोणाला गिळावे, शोधना करत फिरतो, शोधित फिरतो ना. तो उसको कैसे बचना है? उसको क्या मजाक में कहा था? प्रभु ने कुछ भी मजाक में कहा? क्या उनके सेवक ने मजाक में कहा? ಇದೆಲ್ಲ ಗಂಭೀರ ವಿಷಯಗಳು. ನಾವು ಎಚ್ಚರಿಕೆಯಿಂದ ಇರಬೇಕು. ನಾವು ಸೈತಾನಿಂದ ಎಚ್ಚರಿಕೆ ಹೊಂದಲಿಲ್ಲ ಅಂತಂದರೆ ಸೈತಾನ್ ನಮ್ಮನ್ನು ನುಗ್ಗೇ ಬಿಡ್ತಾನೆ. ಏನಾಗ್ತದೆ ನುಗ್ಗಿದ್ರೆ? सैतान जब भी सैतान हमको पकड़ता है और उसको कह रहा है कि पत्रोसो सिंह के माफिक पकड़ता है. वचन में कहीं है, वचन में कहीं है. पुराना करार में वचन में वो लिखा है, ಸೈತಾನ ನುಂಗಿದ್ರೆ ಬರೀ ಕಿವಿ ಮತ್ತು ಕಾಲುಗಳು ತುಂಡುಗಳು ಸಿಗ್ತಾವೆ. पीसेस टुकड़े मिलते हैं हमको, रिमेन्स, क्योंकि वो पूरा अंदर कर लेता है. लास्ट को क्या बचता है? कुर्बनिಗೆ ಏನು ಸಿಗ್ತದೆ? ಕಾನ್ मिलते हैं और नाखून मिलते हैं. ಆ ಪರಿಸ್ಥಿತಿಗೆ ನಾವು ಹೋಗಬಾರ್ದು. ಸೈತಾನನ ಅವಶ್ಯಕ್ಕೆ ಹೋಗ್ಲಿಕ್ಕೆ ಕೊಡಬಾರ್ದು. ಯಾಕಂದರೆ ನಾವು ಕೈಯಲ್ಲಿ ದೇವ್ರ ವಚನ ಇದ್ದಾಗ ನಮ್ಗೆ ಯಾರು ಬೇಕು? ಸಭೆ ಬೇಕಾ? ಬೋಧಕರು ಬೇಕು? ಏನು ಬೇಕು ನಮಗೆ? ದೇವರಾತ್ಮನು ಬೇಕು. ದೇವರಾತ್ಮ ಒಂದು ಸಮಯ ಇರ್ತದೆ, ಅಷ್ಟರಲ್ಲಿ ನಾವು ದೇವರಾತ್ಮ ಹೊಂದ್ಕೊಳ್ದೇ ಇದ್ದರೆ ಸೈತಾನ ನಮ್ಮನ್ನು ವಶಪಡಿಸ್ಕೊತಾನೆ. ದೇವರಾತ್ಮನನ್ನು ಏನಂತ ಕೊಟ್ಟಿದ್ದಾನೆ? ನಮಗೆ ಸಹಾಯಕನಾಗಿ ಕೊಟ್ಟಿದ್ದಾನೆ, ಬೋಧಕನಾಗಿ ಕೊಟ್ಟಿದ್ದಾನೆ, ಮಾರ್ಗದರ್ಶಕನು ಆತನು, ನಮ್ಮನ್ನು ನಡೆಸುವನೇ ಆತನೇ, ನಮಗೆ ಸಮಾಧಾನ ಪಡಿಸುವನೇ ಆತನೇ. ಆತನನ್ನು ನಾವು ಗ್ರಹಿಸಲಿಲ್ಲ, ತಿಳ್ಕೊಳ್ಳಿಲ್ಲ ಅಂತಂದರೆ ನೋಡಿ, ಎಲ್ಲ ನಾವು ಲೋಕದ ಚಿಂತೆಯಲ್ಲಿ ಒಳಗಾಗ್ಬಿಡ್ತೀವಿ. ಯಾವುದು ಇಂಪಾರ್ಟೆಂಟ್ ಅಂತ ಬಿಟ್ಟು ನಮ್ಗೆ ಗೊತ್ತಿಲ್ಲ. ಹೌದಾ? अभी खाने होटल में जाते हो, खाने में परोसते हैं, सब अलग अलग तरीके से डेकोरेटेड प्लेट रहता है. ಅದರಲ್ಲಿ ಎಷ್ಟೋ ಖಾನೆಗಳು ಇರ್ತವೆ, अलग अलग वेराइटीज देते हैं. उसको कौन सा पहला खाते हैं आप? आपको जो पसंद है वो पहला खाते हैं. ದೇವರ ವಾಕ್ಯಗಳನ್ನು ತಿನ್ನುವುದನ್ನು ಕಲಿಯಿರಿ. ಪರಮೇಶ್ವರ के वचन हमको ಶ್ರೇಷ್ಠ. ಎಲ್ಲ ವಿಷಯಗಳಲ್ಲಿ ನಮ್ಮ ನೀತಿವಂತರಾಗ್ತೇವೆ ನಾವು. ನೋಹನು ಒಬ್ಬನೇ ನೀತಿವಂತನಾಗಿದ್ದ. ಆತನು कुटुंबದ 7 लोगों का, देखो नोह अकेला नीतिमान था. परमेश्वर कह रहा है कि तू इस समय के लोगों में तू अकेला नीतिमान है. इस समय जो लोग है पृथ्वी पर, उसमें तू अकेला नीतिमान है. इसके लिए तेरे 7 परिवार के लोगों को उस नाव के अंदर जाओ. नाव हमारे बच्चों का फ्यूचर हमारे हाथ में है. ನಾವು ದೇವರ ವಾಕ್ಯಗಳನ್ನು ನಾವು ಮಕ್ಕಳಿಗೋಸ್ಕರ ನಾವು ಏನು ಹೋರಾಡಿದ್ರು ಎಲ್ಲ ವ್ಯರ್ಥ. जो हम श्रम करते हैं ना, सभी व्यर्थ होता है. अगर तुम नीतिमान बने, परमेश्वर उनको सभी संभालता है. ದೇವರು ಹೇಳಿಬಿಟ್ಟಿದ್ದಾನೆ, ಎಲೆ ಹೊರೆ ಹೊತ್ತವ್ರೆ, ಕಷ್ಟಪಡ್ರಿ. ಎಷ್ಟೋ ಜನ ಕಣ್ಣೀರು ಹಾಕ್ತಾರೆ, ನನ್ನ ಮಗ ಕೇಳೋಲ್ರಿ, ಚುಟ್ಟ ಸೇತ್ತಾನ, ಗಾಂಜಾ ಸೇತ್ತಾನ, ಸೆರೆ ಕುಡಿತಾನ, ಮನೆಗ ಬರೋದಿಲ್ಲ. ಏನು ಮಾಡ್ಬೇಕು ನಾವು? ದೇವರಿಗೆ ಹತ್ತಿರಾಗ್ರಿ. ನೀವು ನೀತಿವಂತರಾದರೆ ದೇವರು ಅವ್ರನ್ನ ನೀತಿವಂತರಾಗಿ ಮಾಡ್ತಾನೆ. ನೀತಿವಂತರ ಮಕ್ಕಳನ್ನು ಅಥವಾ ಆತನ ಗತಿಗೆಟ್ಟವರಾಗಿ ನಾನು ಎಂದೂ ನೋಡಲಿಲ್ಲ ಅಂತ ವಚನ ಹೇಳ್ತದೆ. परमेश्वर का वचन कहता है, दाविद कह रहा है पवित्र आत्मा भर के, आज मैं बच्चा था, मैं बालक था, अभी बूढ़ा हो गया हूँ. कभी भी मैंने मेरे ज़िंदगी में एक नीतिमान का बच्चा, उसका बच्चा, उसका संतति कोई भीख मांगना या निस्सहायक पड़े हुए कभी नहीं देखा बोलता है, क्योंकि परमेश्वर उनको संभालता है. आमीन. ಇದು ಸೀಕ್ರೆಟ್ಸ್, ಇದು ಅಲ್ಲ, ಇದು ದೇವರ ಜ್ಞಾನ. ನಾವು ಚಿಂತೆ ಮಾಡಬಾರ್ದು ಮಕ್ಕಳ ಬಗ್ಗೆ. ಏನು ಮಾಡಬೇಕು? ಪ್ರಾರ್ಥನೆ ಮಾಡಿರಿ.
ನೀವು ನೀತಿವಂತರಾಗ್ರಿ, ಎಲ್ಲ ಸರಿ ಲೈನಲ್ಲಿ ಬಂದುಬಿಡ್ತದೆ. ದೇವ್ರು ಅವ್ರನ್ನ ಟ್ರ್ಯಾಕಲ್ಲಿ ಎಳಿತಾನೆ. ತಪ್ಪು ಮಾರ್ಗದಲ್ಲಿ ಇದ್ರೂ ಕೂಡ ಪಾಶ್ಚಾತ್ತಾಪ ಪಟ್ಟು ತಂದೆ ಬಳಿಗೆ ಕರ್ಕೊಂಡು ಬರ್ತಾನೆ, ಕೈ ಹಿಡ್ಕೊಂಡು ಬರ್ತಾನೆ ದೇವರು. ಅರ್ಥ ಆಯ್ತಾ? ಪೈಲ ಯೋಹಾನ 4:17, ಯೋಹಾನನ ಪತ್ರಿಕೆ 4ನೇ ಅಧ್ಯಾಯ 17ನೇ ವಚನ. ಯಾರಾದರೂ ಓದ್ತೀರಾ? ಕನ್ನಡದಲ್ಲಿ ಓದ್ರಿ. ನ್ಯಾಯ ತೀರ್ಪಿನ ದಿನದಲ್ಲಿ ನಮಗಿರುವ ಧೈರ್ಯದಲ್ಲಿಯೇ ಆತನ ಪ್ರೀತಿಯು ನಮ್ಮೊಳಗೆ ಸಿದ್ಧಿಗೆ ಬಂತು. ಯಾಕೆಂದರೆ ಕ್ರಿಸ್ತನು ಎಂಥವನಾಗಿದ್ದಾನೋ ನಾವು ಅಂಥವರಾಗಿ ಈ ಲೋಕದಲ್ಲಿದ್ದೇವೆ. ಆಮೆನ್. ಹೌದಾ? ಕ್ರಿಸ್ತನ್ ಹೇಗಿದ್ನೋ ಅದೇ ರೀತಿಯಲ್ಲಿ ನಾವು ಕ್ರಿಸ್ತನಂತೆ ಈ ಲೋಕದಲ್ಲಿದ್ದೇವೆ ಅಂತ ಹೇಳ್ತದೆ ವಚನ, ಹೇಳ್ತದೆ ಅಪೊಸ್ತಲ ಹೇಳ್ತಾ ಇದ್ದಾನೆ. 4वां अध्याय 17 वचन. हाँ, हिंदी में पढ़ेगा. इधर सुनिए, नहीं मिला तो ढूंढो मत, सुनिए. इसी से प्रेम हम में सिद्ध हुआ कि हमें न्याय के दिन हियाव हो, क्योंकि जैसा वह है वैसे ही संसार में हम भी है. ನ್ಯಾಯ ತೀರ್ಪಿನ ದಿನದಲ್ಲಿ ನಮ್ಮಲ್ಲಿರುವ ಧೈರ್ಯದಲ್ಲಿ ಆತನ ಪ್ರೀತಿಯು ನಮ್ಮೊಳಗೆ ಸಿದ್ಧಿಗೆ ಬಂತು. परमेश्वर सभी दुनिया के लोगों को न्याय कर रहा है. एक दिन रखा है, वो हर एक चीज को उसके कर्मों के कारण उसको न्याय करता है. उस न्याय तीर्प के दिन में हम लोग डरते नहीं. क्यों? हमारे पापों को परमेश्वर ने क्षमा किया है और परमेश्वर हमारे साथ है, हमारे साथ कार्य कर रहे हैं. ದೇವರು ನಮ್ಮ ಜೊತೆಯಲ್ಲಿ ಇದ್ದಂಥ ಸಂಕೇತ ಏನು? ನಮ್ಮ ಅದ್ಭುತಗಳು, ಚಿನ್ನ ಚಮತ್ಕಾರಗಳು, ದೇವರು ನಮ್ಮ ಜೊತೆಯಲ್ಲಿ ಇದ್ದಂಥ ಸಂಕೇತಗಳು ಅಷ್ಟೇ ಅಲ್ಲ, ಅದು ನಮ್ಮ ಧೈರ್ಯವನ್ನು ಕೂಡ ಬಲಪಡಿಸ್ತದೆ. ಸೇವಕರು ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲಕ್ಕೆ ಕಾರಣ ಯಾರು? ಅದ್ಭುತಗಳು. ಸೇವಕರ ಮೂಲಕ, ನಾವು ಸೇವಕರಂತ ಹೇಳ್ಬಿಟ್ಟು ನಮ್ಮ ಮೂಲಕ ಏನೋ ಅದ್ಭುತ ಮಾಡಲಿಲ್ಲ ಅಂತಂದ್ರೆ, ದೇವ್ರ ಅದ್ಭುತ ಕಾರ್ಯ ಮಾಡಲಿಲ್ಲ ಅಂತಂದ್ರೆ ಏನದರ ಅರ್ಥ? ದೇವ್ರು ನಮ್ಮ ಜೊತೆಯಲ್ಲಿ ಇಲ್ಲ ಅಂತ. ಅವರ ನಂಬಿಕೆ ಕುಂದೋಗಿರ್ತದೆ. ಹೌದಾ? ದೇವ್ರು ನಮ್ಮ ಜೊತೆಯಲ್ಲಿ ಇಲ್ಲ ಅಂತಂದ್ರೆ ನಮ್ಮ ನಂಬಿಕೆ ಕುಂದಲೋದಿಲ್ವಾ? अगर हम प्रार्थना कर रहे हो, कुछ भी नहीं हो रहा है सभा में, ना दुष्ट शक्ति जा रहा है, ना किसी को चंगाई मिल रही है, तो निराशा होता है सेवक, क्योंकि परमेश्वर उसके साथ नहीं है. ना ಹೇಳಿದ್ರೆ ಅರ್ಥ ಆಯ್ತಾ? ಪರಮೇಶ್ವರ್ उसके साथ नहीं है. ಅದಕ್ಕೆ ನ್ಯಾಯ ತೀರ್ಪಿನ ದಿನದಲ್ಲಿ ನಮಗಿರುವ ಧೈರ್ಯದಲ್ಲಿ ಆತನ ಪ್ರೀತಿಯು ನಮ್ಮೊಳಗೆ ಸಿದ್ಧಿಗೆ ಬಂತು. ನಮಗಿರುವ ಧೈರ್ಯ ಇದೆ, ನಮ್ಮ ಧೈರ್ಯ ಇದೆಯಲ್ಲ, ಯಾಕೆಂದರೆ ಕ್ರಿಸ್ತನು ಎಂಥವನಾಗಿದ್ದೇನೋ ನಾವು ಅಂಥವರಾಗಿ ಈ ಲೋಕದಲ್ಲಿ ಇದ್ದೇವೆ. गट्टे आमेन. समझ गए? वचन को समझे? जिस तरह परमेश्वर प्रभु था इस पृथ्वी पर, उसी तरह है परमेश्वर ने हमको उसके स्थान पर रखा है. अभी स्वर्ग पे है, हम पृथ्वी पर है, इतना ही फर्क है. प्रभु स्वर्ग में है, हम पृथ्वी पर है, हमारे द्वारा वो काम कर रहे हैं. ಎಷ್ಟು ಜನ ಗ್ರಹಿಸಿದ್ರೆ? ಎಷ್ಟು ಜನ ग्रहिस्ता इधर? ओके, समझ रहे हैं ना उस सब? अगर नहीं समझे तो बच्चों के मापे पूछो, दोबारा मैं समझाता हूँ. अभी स्वार्थ को आएगा. स्वार्थ में प्रभु ने क्या क्या वादा किया है. ಇದೇ ವಾಗ್ದಾನಕ್ಕೆ ಅನುಗುಣವಾಗಿ 14ನೇ ಅಧ್ಯಾಯ 12ನೇ ವಚನ, 14 ಅಧ್ಯಾಯ ಯೋಹಾನ 14 12ನೇ ವಚನ. ಇದೆಲ್ಲ ಬಾಟ್ ಆಗಿಬಿಟ್ಟಿದೆ ಅಲ್ಲ? ये सभी ये वचन सबको बाहट हो गए सभा में. मराठी में पढ़िएगा, सुनिएगा, सुन के सीखेंगे हम लोग. ओके. मी तुम्हाला खचित सांगतो, मी जी कृत्ये करीतो ती माझ्यावर विश्वास ठेवणाराही करील आणि त्यापेक्षा मोठी करील, कारण मी पित्याकडे जातो. प्रभु ने जो पृथ्वी पर किया था वो सब चीजें हम कर सकते हैं. खचित गारंटी के साथ कह रहे हैं. और उससे भी बड़े चिन्ह चमत्कार हम कर सकते हैं, क्योंकि मैं पिता के पास जा रहा हूँ.
ऊपर गया ना, वहां से ओके बोलता है, मुद्रा डालता है। कहाँ से? स्वर्ग से मुद्रा डालता है। इसके लिए परमेश्वर का वचन कहता है कि जो पृथ्वी पे बांधते हैं वो स्वर्ग में बांधा जाता है। यहाँ जो आप खोलेंगे वो कहाँ पे खोला जाता है? वो हमारा हेड ऑफिस है। स्वर्ग हमारा हेड ऑफिस है। हम आवाज देते प्रभु यीशु के नाम से, वहां पे कार्य होता है। ಆಮೆನ್. ನೋಡಿ ವಿಷಯಗಳನ್ನು ತಿಳ್ಕೋಬೇಕು. हिंदी में पढ़ेगा। मैं तुमसे सच सच कहता हूँ, सच सच 2 बार क्यों कह रहा है? कि मुद्रा है वो। मैं तुमसे सच सच कहता हूँ कि जो मुझ पर विश्वास रखता है ये काम जो मैं करता हूँ वह भी करेगा, वरन इनसे भी बड़े काम करेगा। इनसे भी बड़े काम करेगा। प्रभु ने 3 लोगों को जिंदा किया, मृत्यु शरीर को जिंदा किया। प्रभु ने मर गए थे, जिंदा किया। इस एक को समाधि को ले, उसको शव संस्कार के लिए लेके जा रहे थे। ये विधवा का बेटे को खड़ा किया, बेटा उठ, खड़ा हो गया, बैठ गया। दूसरा याहिर की बेटी 12 साल की लड़की थी, उसके सेवक आकर याहिर को बोल रहे, प्रभु को कष्ट न दो, तुम्हारी बेटी मर चुकी है। तो प्रभु ने उसको बोला, याहिर डर मत, सिर्फ विश्वास कर, तेरी बेटी जिएगी। सो उसका घर को लेके गए, प्रभु ने उस बेटी को उठाया। ये दूसरा है। तीसरा कौन है? लाजर। उसको मर के 4 दिन हो गए, सड़ा हुआ शरीर, कुछ भी नहीं उसमें, रक्त नहीं, सब कुछ सड़ गया, शरीर सड़ गया। उसकी बहन बोल रही है, प्रभु बदबू आएगी, उस पत्थर को मत हटाओ। प्रभु बोलता है, प्रभु उसका बहन को क्या बोला? तू अगर विश्वास करोगे, परमेश्वर की महिमा देखेगी। तो प्रभु ने आवाज दी, लाजर, मुर्दे को बोला। मुर्दा सुनता है, हमें नहीं मालूम है मुर्दा मरा है, तू क्या बोल रहा है उससे, लेकिन मुर्दा सुनता है। प्रभु ने बताया वो चीज, लाजर बाहर आ। एक ही आवाज दिया तो निकल आ गया बाहर। इससे भी बड़े अद्भुत तुम कर सकते हैं, पता नहीं, इससे भी बड़े परमेश्वर ने कहा है। आज फोन पे, मोबाइल के फोन पर, अमेरिका में बीमार है तो अमेरिका बीमारी को अस्पताल में है, आईसीयू में, उसको प्रार्थना किया तो अस्पताल से, आईसीयू से उठ के आता है। क्योंकि हम थोड़ी चंगाई दे रहे उसको, पवित्र आत्मा के रूप उधर जाकर उस बीमारी को चंगाई दे रहे हैं। उस समय पर मोबाइल नहीं था, उस समय पर टेलीफोन नहीं था। क्या ये परमेश्वर का वचन का परिपूर्णता नहीं है? ದೇವ್ರ ವಾಕ್ಯದಲ್ಲಿ ಹೇಳಿದ್ದು, ನನಗಿಂತ ಹೆಚ್ಚಿನ ಸಾಮರ್ಥ್ಯದ ಕೆಲಸಗಳನ್ನು ಮಾಡ್ತೇನೆ ಅಂತ। अर्थ ಆಗ್ತದೆ? ये सबको दिया है। अगर इसको हम अनुभव नहीं करेंगे, हमारी मूर्खता है, हमारी दुर्दशा है। वो प्रभु ने सब कुछ दिया है, अगर हम उस अधिकार को प्राप्त नहीं किया, क्या करना है? क्या किया? 40 दिन उपवास करो बोला प्रभु ने, कहीं वचन में बताया? तो ये सामर्थ्य प्राप्त करोगे? नहीं, कभी नहीं बोला। विश्वास के साथ हम ये चीज कर सकते हैं। कैसे विश्वास चाहिए? सभी दुनिया के सभी मसीह के लोग बोलते हैं, हाँ मैं विश्वास करता हूँ प्रभु पे, यीशु पे। ठीक है, फिर उसकी सेवा के लिए आए हो? नहीं, थोड़ा ये है, थोड़ा वो है। प्रभु ने बोला मेरे पीछे आओ। नहीं, थोड़ा, मेरा अभी शादी हुआ है, मेरी पत्नी नहीं है, मैं शादी करने वाला हूं। बहाने। एक श्रीमंत मनुष्य आया था प्रभु के पास, उसने बोला नित्य जीव के लिए क्या चाहिए, क्या करना है? तो परमेश्वर की आज्ञा का अनुसरण करो। वो तो मैं बचपन से कर रहा हूँ, ये कमी है तुम्हें, क्या है? तेरा सभी जायदाद सभी बेचकर गरीबों में बांट और मेरे शिष्य बन। उतर गया उसका चेहरा ही गिर गया। प्रभु ने बोला देखो कितना मुश्किल है मेरा शिष्य बनना। गरीबों के लिए शिष्य बनना आसान है, अमीरों को शिष्य बनना मुश्किल है। कितना मुश्किल? ये परमेश्वर है हमारा, कुछ भी कर सकता है। हम मुर्दों को जुला सकते हैं, ये हमारा भरोसा है, विश्वास रहना है। अगर वचन में नहीं है, सिर्फ सभा में खड़ा होकर छाती फोड़ रहे तो व्यर्थ है वो।
ಹೌದಾ? Yes. ಸುಮ್ಮನೆ ಎದೆ ಬಡ್ಕೊಳ್ಳೋದಲ್ಲ, ಮಾಡಿ ತೋರಿಸ್ಬೇಕು ಅಂತ ನಂಬಿಕೆ ನಮ್ಮಲ್ಲಿ ಕೊಡಪ್ಪ ಅಂತ ಬೇಡ. ಅದ್ರ ಹಿಂದೆ ಪ್ರಾರ್ಥನೆ ಸಾಮರ್ಥ್ಯ ಉಂಟು. ಉಪವಾಸ ಮಾಡಿಕೊಂಡು ಏನಾಗ್ತವೆ? ಉಪವಾಸ ಮಾಡಿದರೆ ಸೊರಗ್ತೇವೆ. ಕುರಿಗಳು ಹೆಂಗಿರ್ಬೇಕು? ದೇವ್ರಿಗೆ ಅನ್ನಿಸ್ಬೇಕು, ಪ್ರಭು ಲಗ್ನ ये मेरे मेमने है हड्डी पसली इतना ही दिख रहा है भाई. ಎಷ್ಟೋ ಜನ ಫಾಸ್ಟಿಂಗು ದೇವ್ರು ಕೇಳ್ತಾ ಇದ್ದಾನೆ, ಈ ಫಾಸ್ಟಿಂಗ್ ನನಗೋಸ್ಕರ ಮಾಡ್ತಿದ್ದೀರ? ಊಟ ಯಾರಿಗೆ ಮಾಡ್ತಾ ಇದ್ದೀರಿ ಅಂತ ಕೇಳ್ತಾ ಇದ್ದಾನೆ. ಊಟ ನೀವು ಮಾಡುವಂಥ ಊಟ ಯಾರಿಗೋಸ್ಕರ? ದೇವ್ರಿಗೋಸ್ಕರನಾ? ನಿನಗೆ ಹಸಿವು ಆಗ್ತದೆ ಅಂತ ನೀನು ತಿನ್ನಾಕತ್ತಿ, ಮತ್ತು ಫಾಸ್ಟಿಂಗ್ ನನಗೋಸ್ಕರ ಹೆಂಗಾಗ್ತದೆ ಅಂತ ಕೇಳ್ತಾನೆ ದೇವರು. ಆ ವಚನ ಓದಿದಾಗ ಬಿದ್ದನಕ್ಕೆ ನಾನು. ಎಲ್ಲಿದೆ ವಚನ ಹೇಳ್ತೀರಾ? आइज़ाया 58 तीसरा वचन से, आइज़ाया 58:3 से प्रभु कह रहा है. ಅವ್ರು ಮಾತಾಡ್ತಾ ಇದ್ದಾರೆ ಏನು? ನಾವು ಉಪವಾಸ ಮಾಡಿದ್ದೇವೆ, ನೀನು ಏಕೆ ಕಟಾಕ್ಷಿಸುವುದಿಲ್ಲ? ಯಾಕೆ ಲಕ್ಷಿಸುವುದಿಲ್ಲ? ನಮ್ಮ ಆತ್ಮವನ್ನು ಕುಂದಿಸಿಕೊಂಡಿದ್ದೇವೆ, ನೀನು ಗಮನಿಸದಿರುವುದೇಕೆ ಅಂದುಕೊಳ್ಳುತ್ತಾರೆ. ಈಗೋ ನಿಮ್ಮ ಉಪವಾಸದ ದಿನದಲ್ಲಿಯೂ ನಿಮ್ಮ ನಿತ್ಯದ ಕೆಲಸವನ್ನು ನಡೆಸಿ ನಿಮ್ಮ ಆಳುಗಳನ್ನು ದುಡಿತ ಕೇಳಿಯುತ್ತೀರಿ. ನೋಡಿರಿ, ನಿಮ್ಮ ಉಪವಾಸದ ಫಲವೇನೆಂದರೆ ವ್ಯಾಜ, ಕಲಹ, ಕೇಡಿನ ಗುದ್ದು ಇವುಗಳೇ. ನೀವು ಈಗ ಮಾಡುವ ಉಪವಾಸವು ನಿಮ್ಮ ಪ್ರಾರ್ಥನೆಯನ್ನು ಉನ್ನತ ಲೋಕಕ್ಕೆ ಮುಟ್ಟಿಸತಕ್ಕದ್ದಲ್ಲ. ಮನುಷ್ಯನು ತನ್ನ ಆತ್ಮವನ್ನು ಕುಂದಿಸಿಕೊಳ್ಳುವುದಕ್ಕಾಗಿ ನಾನು ನೇಮಿಸಿದ ಉಪವಾಸ ದಿನವು ಇಂಥದ್ದು. ಒಬ್ಬನು ಜೊಂಡಿನಂತೆ ತಲೆಯನ್ನು ಬಗ್ಗಿಸಿಕೊಂಡು ಗೋಣಿತಟ್ಟನ್ನು ಬೂದಿಯನ್ನು ಆಸನ ಮಾಡಿಕೊಳ್ಳುತ್ತಾನೆ. ಯೆಹೋವನಿಗೆ ಸಮರ್ಪಕವಾದ ಉಪವಾಸ ಎನ್ನುತ್ತೀರೋ? ನೋಡಿರಿ, ಕೇಡಿನ ಬಂಧನಗಳನ್ನು ಬಿಚ್ಚುವುದು, ದೆವ್ವಗಳನ್ನು ಬಿಡಿಸುವುದು, ಸೈತಾನನ ವಶದಿಂದ ಜನರನ್ನು ಬಿಡಿಸುವುದು, दुष्टात्मा से जो बंदित है उनको छुटकारा देने का ये सच्चा उपास है बोलता है प्रभु. ದೇವ್ ಬಿಡಿಸೋದು ಬಿಟ್ಟು ನಾವೇನು ಮಾಡ್ತಾ ಇದ್ದೇವೆ? ಉಪವಾಸ ಮಾಡಿಕೊಂಡು ಕುಗ್ಗಿಸ್ಕೊಳ್ತಾ ಇದ್ದೇವೆ. ಏನ್ರಿ ಉಪವಾಸ ಏನು ಮಾಡ್ತಾನೆ ದೇವ್ರು? ಏನು ಮಾಡೋದಲ್ಲ, ಹೋಗ ಅಂತ ಉಪವಾಸ ಬೇಡ ನನಗಂತ. ಅಧಿಕಾರ ಕೊಟ್ಟಿದ್ದೇನೆ, ಅದನ್ನು ಉಪಯೋಗಿಸ್ಕೊ. ಸತ್ತವ್ರನ್ನ ಎಬ್ಬಿಸ್ರಿ, ರೋಗಿಗಳನ್ನು ಗುಣಪಡಿಸ್ರಿ, ಸೈತಾನನ ಬಂಧನದಲ್ಲಿದ್ದಂಥ ಜನರನ್ನು ಬಿಡಿಸ್ಕೊಡ್ರಿ. ಇದು ನಿಜವಾದ ಉಪವಾಸ. ಬಡವನಿಗೆ ಬಟ್ಟೆ ಕೊಡ್ರಿ, ಗತಿ ಇಲ್ಲದವನಿಗೆ ಆಹಾರ ಕೊಡ್ರಿ, ಮನೆಗೆ ಸೇರಿಸ್ಕೊಳ್ರಿ ಬಡವನನ್ನು. ಇದು ನಿಜವಾದ ಉಪವಾಸ ಅಂತ ಹೇಳ್ತಾನೆ. ನೋಡಿ, ಮನುಷ್ಯನ ತನ್ನ ಆತ್ಮವನ್ನು ಕುಂದಿಸಿಕೊಳ್ಳುವುದಕ್ಕಾಗಿ ನಾನು ನೇಮಿಸಿದ ಉಪವಾಸ ದಿನ ಇಂಥದ್ದು. 5ನೇ ವಚನ, ಒಬ್ಬನು ಜೊಂಡಿನಂತೆ ತಲೆಯನ್ನು ಬಗ್ಗಿಸಿಕೊಂಡು ಗೋಣಿತಟ್ಟನ್ನು ಬೂದಿಯನ್ನು ಆಸನ ಮಾಡಿಕೊಳ್ಳುವುದು ಯೆಹೋವನಿಗೆ ಸಮರ್ಪಕವಾದ ಉಪವಾಸ ಎನ್ನುತ್ತೀರೋ? ನೋಡಿರಿ, ಕೇಡಿನ ಬಂಧನಗಳನ್ನು ಬಿಚ್ಚುವುದು, ನೊಗದ ಕಣಿಗಳನ್ನು ಕಳಚುವುದು, ಜಜ್ಜಿ ಹೋದವರನ್ನು ಬಿಡುಗಡೆ ಮಾಡುವುದು, ನೊಗಗಳನ್ನು ಮುರಿಯುವುದು. ಎಂಥ ನೊಗ? ಜಿಮ್ಮಿಗೆ ಹೋಗ್ಬೇಕಾ? ಸೈತಾನನ ದೇವರು ಕೊಟ್ಟಂತ ಅಧಿಕಾರವನ್ನು ಉಪಯೋಗಿಸಿಕೊಂಡು ಬಂಧನ ಮೇ ಜೋ ಲೋಗ್ ಹೈ ಉನ್ ರೋಗಿಯಂ ಕೋ ಚಂಗಾಯಿ ಕರ್ನ. ಹಸಿದವರಿಗೆ ಅನ್ನವನ್ನು ಹಂಚುವುದು, ಅಲಿಯುತ್ತಿರುವ ಬಡವರನ್ನು ಮನೆಗೆ ಬರಮಾಡಿಕೊಳ್ಳುವುದು. ಬಡವರು ಮನೆಗೆ ಬಂತಂದ್ರೆ ನಮಗೆ ಮರ್ಯಾದೆ ಹೋಗ್ತದೆ. ನಮ್ಮ ಮನೆ ಮುಂದೆ ನಮ್ಮ ಮದುವೆಗೆ ಕಾರ್ ನಿಂತಿರ್ಬೇಕು, ನಮ್ಮ ಮಗನ ಮದುವೆಗೆ, ನಮ್ಮ ಮಗಳ ಮದುವೆಗೆ कारಗಳ ಸುರಿಮಳೆ ಆಗಿರಬೇಕು. कार से भरपूर होना है. प्रभु बोल रहे हैं गरीबों को ले लो, जो लाचार है उनको खिलाओ बोलता है. ये सच्चा उपास है बोलता है, बाकी सब झूठ है. ಆಮೆನ್. ಬಡವರನ್ನು ಮನೆಗೆ ಬರಮಾಡಿಕೊಳ್ಳುವುದು, ಬೆತ್ತಲೆಯವರನ್ನು ಕಂಡಾಗೆಲ್ಲ ಅವರಿಗೆ ಹೊದಿಸುವುದು, ನಿನ್ನಂತೆ ನರನಾಗಿರುವ ಯಾವನಿಗೆ ಆಗಲಿ ಮುಖ ತಪ್ಪಿಸಿಕೊಳ್ಳದಿರು. ಇವುಗಳೇ ನನಗೆ ಇಷ್ಟವುಳ್ಳ उपवास व्रतवल्लवे. परमेश्वर की प्रेम की है वो. 6 और 7 पढ़ेगा हिंदी में. जिस उपवास से मैं प्रसन्न होता हूँ वह क्या यह नहीं कि अन्याय से बनाए हुए दासों और अंधेर सहने वालों का जुआ तोड़कर उनको छुड़ा लेना और सब जुओं को टुकड़े टुकड़े कर देना. क्या वह
यह नहीं है कि अपनी रोटी भूखों को बांट देना, अनाथ और मारे मारे फिरते हुओं को अपने घर ले आना, किसी को नंगा देखकर वस्त्र पहनाना और अपने जाति भाइयों से अपने को न छिपाना। तब तेरा प्रकाश पांव फटने के समान चमकेगा और तू शीघ्र चंगा हो जाएगा। तेरा धर्म तेरे आगे आगे चलेगा, यहोवा का तेज तेरे पीछे पीछे रक्षा करते चलेगा। आमेन। ये करने से, उपवास करने से क्या होता है? ಎಲ್ಲಿ ಕಾಣ್ತಾವ, ಕಂಗಾಲಾಗ್ಬಿಟ್ಟಿರ್ತೀವಿ, ಎಲ್ಲಿ ಬೀಳ್ತಿ ಅಂತ ಹೇಳ್ಬಿಟ್ಟು. ಹೌದಾ? ಯಾರೋ ಬಂದು ಹಿಡ್ಕೊಂಡು ಹೋಗ್ಬೇಕು ನಿನಗೆ, ನೀ ಹೆಂಗೆ ದೇವ ಸೈತಾನ ಕೂಡ ಇದ್ರದಲ್ಲಿ ನಿನಗೆ. ಹೌದಲ್ಲ? ದೇವರ ಕುರಿಗಳಂತ ಇರಬೇಕು, ಬುದ್ಧಿವಂತರಾಗಿ ಜೀವಿಸಬೇಕು. ದೇವರು ಏನು ಹೇಳ್ತಾನೆ? ನಿಜವಾದ ಉಪವಾಸ ಏನಂತ? ಆರ್ಭಟಿಸಿದರೆ ಸೈತಾನ ಹೆದರಬೇಕು, ದುಷ್ಟ ಶಕ್ತಿಗಳು ಬಿಟ್ಟು ಹೋಗ್ಬೇಕು. ನಿಮ್ಮ ನಂಬಿಕೆ ನೋಡಿಕೊಂಡು ರೋಗಿ ಅರ್ಧ ಗುಣ ಆಗಿಬಿಡ್ತಾನೆ. ಹೌದಾ? ನಿನ್ನ ನಂಬಿಕೆಯನ್ನು ನೋಡಿ ಅರ್ಧ ಹೌದಾ? ಯಾಕಂದ್ರೆ ಸೈತಾನ ಬಿಟ್ಟು ಹೋಗ್ಬಿಡ್ತಾನೆ. ದೇವರ ವಚನಗಳನ್ನ ಎದೆ ತಟ್ಟಿ ಸಾರ್ರಿ. ದೇವ್ರ ವಚನ ಹೇಗಿದೆ ಹಾಗೇ ಬೋಧಿಸ್ರಿ. ವಚನಕ್ಕೂ ಗ್ರಹಣ ಕರೋ. ಎಷ್ಟೋ ಜನ ಹೇಳ್ತಾನೆ, ಪಾಸ್ಟ್ರನ್ನ ಮೊದಲು ಹೇಳುವುದೇ ನನಗೆಲ್ಲರೂ ಪಾಸ್ಟ್ರ್ ಮಾಡ ಫಾಸ್ಟಿಂಗ್ ಮಾಡಿ ಸೊರಗಿಬಿಟ್ಟ. ಏನಾಗೋದಿಲ್ಲ. ಫಾಸ್ಟಿಂಗ್ ಮಾಡಿದ್ರೆ ನಿಮ್ಗೆ ಏನಾಗೋದಿಲ್ಲ. ಫಾಸ್ಟಿಂಗ್ ಮಾಡೋದು ಯಾಕೆ? ದೇವರ ಸನ್ನಿಧಿಯಲ್ಲಿ ಬಂದಾಗ, ದೇವರ ಸನ್ನಿಧಿಗೆ ನಮ್ಮನ್ನು ತಗ್ಗಿಸ್ಕೊಳ್ಳಿಕ್ಕೆ. ಚರ್ಬಿ ಭಾಳ ಆಗ್ತದ, ಮನುಷ್ಯಾಗ ಭಾಳ ಉಂಡ್ರೆ ಏನಾಗ್ತದ? ಸೊಕ್ಕು ಬರ್ತದೆ. ಆ ಸೊಕ್ಕನ್ನು ಕಡಿಮೆ ಮಾಡೋಕ್ಕೆ ದೇವರ ಬಳಿಯಲ್ಲಿ ನಾವು ತಗ್ಗಿಸ್ಕೊಂಡು ಹೋಗಲಿಕ್ಕೆ ನಾವು ಮಾಡಬೇಕು. ಪದೇ ಪದೇ ಉಪವಾಸ ಮಾಡಿದರೆ ಏನಾಗ್ತದೆ? ಪದೇ ಪದೇ ಉಪವಾಸ ಮಾಡಿದರೆ ಏನಾಗ್ತದೆ? ಪೌಲ ಕೂಡ ಬರೆದಿದ್ದಾನೆ ಈ ವಿಷಯದಲ್ಲಿ. ಬರೆದಿದ್ದಾನೆ. ಹೌದಾ? ನಾವು ಮೊದಲನೇ ಕೊರಿಂಥಿಯನ 7ನೇ ಅಧ್ಯಾಯಕ್ಕೆ ಬನ್ನಿ. ಸ್ತ್ರೀ ಪುರುಷರ ವಿಷಯದಲ್ಲಿ ಹೇಳ್ತಾ ಇದ್ದಾನೆ, ಹಗಲೆಲ್ಲ ಹಂಗೆ ಮಾಡಬೇಡ್ರಿ. ಹೌದಾ? पहला कोरिंथियन 7वां अध्याय, सबको मिला? वचन मिला? ಮೊದಲೇ ವಚನದಿಂದ ಓದ್ತೇವೆ. ಸ್ತ್ರೀ ಪುರುಷರಿಗೆ, ಇದು ಮದುವೆ ಆದಂಥ ಸ್ತ್ರೀ ಪುರುಷರಿಗೆ ಮಾರ್ಗದರ್ಶನಕ. ನೀವು ಬರೆದ ಸಂಗತಿಗಳನ್ನು ಕುರಿತು ನಾನು ಹೇಳುವ ಅಭಿಪ್ರಾಯ ಎಂದರೆ, ಸ್ತ್ರೀ ಸಂಪರ್ಕ ವಿಲ್ಲದೆ ಇರುವುದು ಮನುಷ್ಯನಿಗೆ ಒಳ್ಳೆಯದು, ಆದರೆ ಜಾರತ್ವವು ಪ್ರಬಲವಾಗಿದೆ. ಸೆಕ್ಷುವಲ್ ಡಿಸೈರ್, ಜಾರತ್ವ ಗೊತ್ತಾಯ್ತಲ್ಲ? ಪ್ರಬಲವಾಗಿರುವುದರಿಂದ ಪ್ರತಿಯೊಬ್ಬನಿಗೆ ಸ್ವಂತ ಹೆಂಡತಿಯೂ ಇರಲಿ, ಪ್ರತಿಯೊಬ್ಬಳಿಗೆ ಸ್ವಂತ ಗಂಡನೂ ಇರಲಿ. ಸ್ವಂತ ಅಂತ ಯಾಕೆ ಬರ್ದಿದ್ದಾನೆ? ಅದನ್ನು ಮಿಸ್ ಮಾಡಿದರೆ ಗಲಿಬಿಲಿ ಮಾಡ್ತಿದ್ರಿ ಇವರು. ಪೌಲ್ ಹಿಂಗೆ ಹೇಳಾನಂತೇಳಿ. ದೇರ್ ಇಸ್ ಅ ರೀಸನ್. ಅವನು ಗೊತ್ತು, ಭಾಳ ಸ್ಪೆಸಿಫಿಕ್, ಅವನು ಭಾಳ ಬುದ್ಧಿವಂತ ವಕೀಲ ಅವನು. ಗಂಡನು ಹೆಂಡತಿಗೆ ಸಲ್ಲತಕ್ಕದನ್ನು ಸಲ್ಲಿಸಲಿ, ಹಾಗೆಯೇ ಹೆಂಡತಿಯು ಗಂಡನಿಗೆ ಸಲ್ಲಿಸಲಿ. ಹೆಂಡತಿಗೆ ಸ್ವಂತ ದೇಹದ ಮೇಲೆ ಅಧಿಕಾರವಿಲ್ಲ, ಅದು ಗಂಡನಿಗುಂಟು. ಹಾಗೆಯೇ ಪುರುಷನಿಗೆ ಸ್ವಂತ ದೇಹದ ಮೇಲೆ ಅಧಿಕಾರವಿಲ್ಲ, ಅದು ಹೆಂಡತಿಗುಂಟು. ಸಮರ್ಪಣೆ ಹೇಳ್ತಾ ಇದ್ದಾನೆ. ಒಬ್ರಿಗೊಬ್ರಿಗೂ ಅಷ್ಟರ ಮಟ್ಟಿಗೆ ನಾವು ಸಮರ್ಪಣೆ ಹೊಂದಬೇಕು. ಅರ್ಥ ಮಾಡ್ಕೋತಾ ಇದ್ದೀರಾ? ಮದುವೆ ಮಾಡ್ಕೊಳ್ಳೋರು ವಿಚಾರ ಮಾಡ್ಕೊಳ್ರಿ. ಇದು ಆದ್ರೆ ಮಾತ್ರ ಮಾಡ್ಕೊಳ್ರಿ, ಆಮೇಲೆ ಮಾಡಿಕೊಂಡು ಯಾಕಪ್ಪ. 5ನೇ ವಚನ, ಪ್ರಾರ್ಥನೆಗೆ ಮನಸ್ಸು ಕೊಡುವುದಕ್ಕಾಗಿ ನೀವು ಪರಸ್ಪರ ಸಮ್ಮತಿಯಿಂದ ಸ್ವಲ್ಪ ಕಾಲ ದಂಪತಿ ಧರ್ಮವನ್ನು ಬಿಟ್ಟು ಅಗಲಿರಬಹುದೇ ಹೊರತು ಅನ್ಯಥಾ ಹಾಗೆ ಮಾಡಬಾರ್ದು. ಹಗಲೆಲ್ಲ ಹಂಗೆ ಮಾಡಬೇಡ್ರಿ. ಪ್ರಾರ್ಥನೆಗೆ ಮನಸ್ಸು ಕೊಡುವುದಕ್ಕಾಗಿ, ಪ್ರಾರ್ಥನೆಗೆ ಮನಸ್ಸು ಕೊಡುವುದಕ್ಕಾಗಿ ನೀವು ಪರಸ್ಪರ ಸಮ್ಮತಿಯಿಂದ ಸ್ವಲ್ಪ ಕಾಲ ದಂಪತಿ ಧರ್ಮವನ್ನು ಬಿಟ್ಟು ಅಗಲಿರಬಹುದೇ ಹೊರತು ಅನ್ಯಥಾ ಹಾಗೆ ಮಾಡಬಾರ್ದು. ಆಮೇಲೆ ಸೈತಾನನು ನಿಮಗೆ ದಮೆ ಇಲ್ಲದಿರುವುದನ್ನು ನೋಡಿ ನಿಮಗೆ ದುಷ್ಪ್ರೇರಣೆ ಮಾಡದಂತೆ ತಿರುಗಿ ಕೂಡಿಕೊಳ್ಳಿರಿ. ಸೈತಾನ ಉಪಯೋಗಿಸ್ತಾನೆ. ಬರೇ ಉಪವಾಸ ರೀ, ನಾನು ಇವತ್ತು ಫಾಸ್ಟಿಂಗ್ ಪ್ರೇಯರ್ ಅದೇನು ರೀ, ಪ್ರಾರ್ಥನೆಗೆ ಒಳಗೊಡ್ಬಿಡ್ರಿ, ದಂಪತಿ ಧರ್ಮ ಏನಾಗ್ತದೆ ಗೊತ್ತಾಗ್ತಾ ಇದೆ.
हिंदी में पढ़िएगा उस चीज को। 5 3 से क्या 5 5 से तुम एक दूसरे से अलग न रहो परंतु सुनो 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 सुनो, तो ढूंढो मत, वचन ढूंढो मत। एक दूसरे से तुम एक दूसरे से अलग मत रहो, अलग न रहो। पति पत्नी के बारे में कह रहा है। ओके, पति पत्नी के बारे में कह रहा है। तुम एक दूसरे से अलग न रहो हम्म। परंतु केवल कुछ समय तक आपस की सम्मति से की प्रार्थना के लिए अवकाश मिले और फिर एक साथ रहो। ऐसा न हो कि तुम्हारे असंयम के कारण शैतान तुम्हें परखे। दुष्प्रेरणा। परंतु मैं जो यह कहता हूँ वह अनुमति है न कि आज्ञा। मैं यह चाहता हूँ कि जैसा मैं हूँ वैसा ही सब मनुष्यों को हो, परंतु हर एक को परमेश्वर की ओर से विशेष विशेष वरदान मिले हैं। ಹೌದಾ, ಸಾಕು. ಈಗ ನೋಡಿ, ಪ್ರಾರ್ಥನೆ ವಿಷಯದಲ್ಲಿ, ಉಪವಾಸ ಪ್ರಾರ್ಥನೆ ವಿಷಯದಲ್ಲಿ ದೇವ್ರು ಮಾತಾಡ್ತಾ ಇದ್ದಾನೆ. ಉಪವಾಸ ಪ್ರಾರ್ಥನೆ ಬೇಕು, ಅದಕ್ಕಿಂತ ಇಂಪಾರ್ಟೆಂಟ್ ಯಾವುದು? ವಚನ. ನಾವು ತುಯಿರಾ ಕುಗ್ಗಿಸ್ಕೊಂಡು ವಚನ ಓದಕ್ಕಾಗೋದಿಲ್ಲ, ಗ್ರಹಿಸಕ್ಕಾಗೋದಿಲ್ಲ, ಬರೀ ಉಪವಾಸ ಮಾಡಿ ಸ್ವರ್ಗಿದ್ರೆ ಏನು ಉಪಯೋಗ? ನಮ್ಮ ನಿತ್ಯ ಜೀವ ಸಿಗೋದು ಹೇಗೆ? ದೇವರ ವಾಕ್ಯಗಳನ್ನು ಗ್ರಹಿಸಿ, ದೇವರ ವಾಕ್ಯಗಳನ್ನು ಗ್ರಹಿಸಿ ಅದನ್ನು ಕೈಗೊಂಡು ನಡೆದ परमेश्वर का वचन को समझकर और चलना है, उसके अनुसार चलना है, तो ही तुमको परमेश्वर का आत्मा प्राप्त करेगा, नित्य जो मिलेगा। ये छोड़कर हम ज़्यादा प्रार्थना में लगे और ಉಪವಾಸ ಪ್ರಾರ್ಥನೆಯಲ್ಲಿ ನಾವು ಮಗ್ನರಾದ್ರಿ, ಯಾವಾಗ ನೋಡಿದ್ರು ಕೆಲವರು ಕೇಳ್ತಾರೆ, ಇವತ್ತು ಫಾಸ್ಟಿಂಗ್ ಅದೇನ್ರಿ? ಫಾಸ್ಟಿಂಗ್ ಅವ್ರು ಏನು ಮಾಡ್ತಾರೆ, ಏನು ತಿಂತಾರೆ ನಂಗೆ ಗೊತ್ತಿಲ್ಲ. कई सेवक ऐसे है, फास्टिंग बोलते हैं, वो जूस पीते रहते हैं। क्यों भाई? फास्टिंग है, क्या जूस पी रहे? ड्राई फ्रूट जूस। ऑरेंज जूस। इतना ज़्यादा रहता है वो, खाने से भी ज़्यादा रहता है। ಏನು ಮಾಡಾಕತ್ತೀರಿ ಅಂದ್ರೆ ಫಾಸ್ಟಿಂಗ್ ಮಾಡಾಕತ್ತೀರಿ. फास्टिंग ಮಾಡಬೇಕಾದ್ರೆ किसी को पता न चले, वचन कहता है किसी को पता न चले। गुप्त उपवास करो, किसी को भी नहीं पता चलना कि तुम फास्टिंग कर रहे हो। ऐसी प्रार्थना, ऐसी फास्टिंग करो, ಹೌದಾ? ಅದು ದೇವರಿಗೆ ಮುಟ್ತದೆ. ಸುಮ್ಮನೆ ಉಪವಾಸ ಮಾಡಿದರೆ ನಮ್ಗೆ ಬಿಡುಗಡೆ ಆಗ್ತದೆ? ತಪ್ಪಾಗಿ ನಾವು ಕಲ್ತಿದ್ದೇವೆ. ಉಪವಾಸ ಪ್ರಾರ್ಥನೆ ಮಾಡೋದ್ರಿಂದ ನಮಗೆ ಬಿಡುಗಡೆ ಆಗೋದಿಲ್ಲ, ಶರೀರ ಕುಗ್ತದಷ್ಟೆ. ದೇವರ ವಾಕ್ಯದಲ್ಲಿ ನಾವು ನಡ್ಕೊಳ್ಳದೆ, ದೇವರ ವಾಕ್ಯದ ಪ್ರಕಾರ ನಾವು ನಡ್ಕೊಳ್ಳದೆ ನಾವು ಉಪವಾಸ ಪ್ರಾರ್ಥನೆ ಮಾಡಿದರೆ ಏನೂ ಲಾಭ ಆಗೋದಿಲ್ಲ ನಿಮಗೆ. ಹೌದಾ? ಮೋಶೆ ಪ್ರಾರ್ಥನೆ ಮಾಡಿದ ಯಾಕೆ ಅಂದರೆ ದೇವ್ರ ವಾಣಿ ಕೇಳಲಿಕ್ಕೆ ಅಲ್ಲಿದ್ದ, ಅವನು ದೇವರ ಪ್ರಸನ್ನತೆಯಲ್ಲಿದ್ದ. ಮನುಷ್ಯನಿಗೆ ಆಗೋದಿಲ್ಲ. ಆಮೇನ್. ಕೆಲವೊಂದು ವಿಷಯಗಳನ್ನು ನಾವು ತಿಳ್ಕೊಬೇಕು, ಎಲ್ಲ ವಿಷಯಗಳನ್ನು. ಹೌದಾ? ಕೊನೆಯದಾಗಿ ಇವತ್ತಿನ ವಚನದ ಕೊಡ್ತೇನೆ. 14ನೇ ಅಧ್ಯಾಯ ಯೋಹಾನನ ಸುವಾರ್ತೆ 21ನೇ ವಚನ, 14-21. ಯೋಹಾನ की सुवार्ता 14:21-21. ಯೇಸು ಸ್ವಾಮಿ ಹೇಳಿದ್ದು, ನನ್ನ ಆಜ್ಞೆಗಳನ್ನು ಹೊಂದಿ ಅವುಗಳನ್ನು ಕೈಗೊಂಡು ನಡೆಯುವನೇ ನನ್ನನ್ನು ಪ್ರೀತಿಸುವನು. ಹೌದಾ? ನನ್ನ ಆಜ್ಞೆಗಳನ್ನು ಹೊಂದಿ ಅದನ್ನು ಕೈಗೊಂಡು ನಡೆಯುವನೇ ನನ್ನನ್ನು ಪ್ರೀತಿಸುವನು. ಯೇಸು ಸ್ವಾಮಿಯನ್ನು ಪ್ರೀತಿಸುವವರು ಯಾರು? ಆತನ ಆಜ್ಞೆಗಳನ್ನು ಕೈಗೊಂಡು ನಡೆಯುವನು. ಓಕೆ. ನನ್ನನ್ನು ಪ್ರೀತಿಸುವನು ನನ್ನ ತಂದೆಗೆ ಪ್ರಿಯನಾಗಿರುವನು. पवित्र आत्मा भी तुमसे प्रेम करता है. ನಾನು ಫಾಸ್ಟಿಂಗ್ ಮಾಡೋದೇ ಕಡಿಮೆ, ದಯವಿಟ್ಟು ಕೇಳ್ಕೊರಿ. ಮೈ ಉಪವಾಸ करना बहुत कम है. ಅದು ವರ್ಷಕ್ಕೆ ಒಂದ್ಸತಿ ಮಾಡಿದ್ರೆ ಭಾಳ ದೊಡ್ಡದು. ನಾನು क्या चाहता है प्रभु? ದೇವರ ವಾಕ್ಯಗಳನ್ನು ಗ್ರಹಿಸಿ ಅದರ ಪ್ರಕಾರ ನಡೆಯೋದು ಇಂಪಾರ್ಟೆಂಟ್ ಅಂತ ಹೇಳ್ತಾನೆ. ಅವನೇ ನನ್ನನ್ನು ಪ್ರೀತಿಸೋನು. ಎಲ್ಲಿ ವಚನ ಹೇಳಿಲ್ಲ ಉಪವಾಸ ಮಾಡೋನು, ದೇವರು ಉಪವಾಸ ಮಾಡೋಂತನೂ ಹೇಳಿಲ್ಲ ಒತ್ತಾಯಪೂರ್ವಕವಾಗಿ. ಈಗ ಓದಿದ್ರಲ್ಲ, ನನಗೆ ಎಷ್ಟು ಒಳ್ಳೆಯದು ಉಪವಾಸ ಯಾವುದು? ಜನರು ಬಂಧನದಲ್ಲಿದ್ದಂಥ ಜನರನ್ನು ಬಿಡಿಸ್ರಿ. ಕಷ್ಟದಲ್ಲಿರ್ತಾರೆ, ಅವ್ರ ನೊಗಗಳನ್ನು ಮುರಿರಿ ಅಂತ ಹೇಳ್ತಾನೆ. ರಾತ್ರಿ ಸಮಯದಲ್ಲಿ ಫೋನ್ ಮಾಡ್ತಾರೆ, ಅವ್ರಿಗೆ ಪ್ರಾರ್ಥನೆ ಮಾಡ್ರಿ. ಮೊಬೈಲ್ ನಂಗೆ ನಿದ್ದೆ ಸಮಯ ಅಂತಬಿಟ್ಟು ಮೊಬೈಲ್ ಸೈಲೆಂಟಲ್ಲಿ ಇಟ್ಕೊಂಡು ಗೊರಕೆ ಹೊಡ್ಕೊಂತಿತ್ತಂದ್ರೆ ಅವ್ನು ಸತ್ತೋಗಿರ್ತಾನೆ.
ಹೌದಲ್ಲ? ಏನಪ್ಪ ಪಾಸ್ಟರ್ ಫೋನ್ ಮಾಡಿ ಸಾಕಾತೆ. ಹೌದಾ? ಬಂಧನ ನೊಗ ಮುರಿಯುವುದಂದ್ರೇನು? ಸೈತಾನನ ವಶದಲ್ಲಿ ತೊಂದರೆಯಲ್ಲಿ ಬಾಧೆ ಪಡ್ತಾ ಇದ್ದಾರೆ, ಅವ್ರಿಗೆ ಪ್ರಾರ್ಥನೆ ಮಾಡಿ ಬಿಡಿಸ್ಕೊಳ್ರಿ. ಸೈತಾನನ ವಶದಿಂದ ಅವನನ್ನು ಬಿಡಿಸ್ಕೊಳ್ರಿ. ವಚನ ಕೊಡ್ರಿ ಅವ್ರಿಗೆ. ಇದು ದೇವರಿಗೆ ಇದೆ ಇಷ್ಟವುಳ್ಳ ಯಜ್ಞ. ಇದೇ ನಿಜವಾದ ಉಪವಾಸ. ಉಪವಾಸದ ಬಗ್ಗೆ ಅರ್ಥ ಆಯ್ತಾ? ಏನು ಬೇಕು? ಸೊರಗಬೇಡ್ರಿ. ಸುಮ್ಮನೆ ನಿಮ್ಮ ಶರೀರ ಕುಗ್ತದ. ಹೌದಾ? ಉಪವಾಸ ಮಾಡೋದ್ರಿಂದ ಏನಾಗ್ತದ? ಶರೀರ ಕುಗ್ಗಿ ಹೋಗ್ತದ. ಅತಿ ಭೋಜನನೂ ಒಳ್ಳೇದಲ್ಲ. ಬ್ಯಾಲೆನ್ಸ್ ಇಡ್ರಿ. ನೀವು ಕುಗ್ಗಬಾರ್ದು, ನೀವು ಎರಡರ ಮಧ್ಯದಲ್ಲಿ ಇರ್ರಿ. ಅಂದರೆ ನಿಮಗೆ ಕೆಲಸ ಮಾಡ್ಲಿಕ್ಕೆ ಆಗ್ತದೆ. ಹೌದಾ? ನಿಂತು ಮಾತಾಡ್ಲಿಕ್ಕೆ ಆಗ್ತದೆ. ಇಲ್ಲ ಅಂತ ಮಚ್ಚೆ ಕುರ್ಚಿ ಕೊಡ್ಬೇಕಾಗ್ತದೆ. ಓಕೆ, ಇಲ್ಲಿ ನೋಡಿ 21ನೇ ವಚನ ಬಹಳ ಗಂಭೀರ ವಿಷಯಗಳು. ನನ್ನ ಆಜ್ಞೆಗಳನ್ನು ಹೊಂದು ಅವುಗಳನ್ನು ಕೈಗೊಂಡು ನಡೆಯುವರೇ ನನ್ನನ್ನು ಪ್ರೀತಿಸುವರು. ನನ್ನನ್ನು ಪ್ರೀತಿಸುವನು ನನ್ನ ತಂದೆಗೆ ಪ್ರಿಯನಾಗಿರುವನು. ಹೌದಾ? ನನ್ನನ್ನು ಪ್ರೀತಿಸುವನು ನನ್ನ ತಂದೆಗೆ ಪ್ರಿಯನಾಗಿರುವನು. ನಾನು ಅವನನ್ನು ಪ್ರೀತಿಸಿ ಅವನಿಗೆ ಕಾಣಿಸಿಕೊಳ್ಳುವನು, ಪ್ರಕಟ ಆಗ್ತಾನೆ ಅಂತ ಹೇಳ್ತಾನೆ. ನೀನು ದೇವರ ವಾಕ್ಯದಲ್ಲಿ ಇಲ್ಲ, ದೇವರ ವಾಕ್ಯಗಳನ್ನು ಅನುಸರಿಸ್ತಾ ಇಲ್ಲ, ಯೇಸು ಕ್ರಿಸ್ತನು ನಿನಗೆ ಪ್ರಕಟ ಆಗುವುದೇ ಇಲ್ಲ. ನೀನು ಪ್ರಾರ್ಥನೆ ಮಾಡಿದಾಗ ಯೇಸು ಸ್ವಾಮಿ ಬರುವುದೇ ಇಲ್ಲ, ನಿನ್ನ ಮೂಲಕ ಗುಣಪಡಿಸೋದೇ ಇಲ್ಲ. ನಾ ಹೇಳಿದ ಅರ್ಥ ಆಯ್ತಾ? अपोस्तल लोगों ने क्या किया था? उसके शिष्य लोगों ने क्या कह रहे? किसके साथ रहता है प्रभु? जो उसकी आज्ञाओं को मानकर स्वीकार करना है पहला, और उसके अनुसार चलते हैं, उसके साथ परमेश्वर है और उसको मैं प्रकट होऊंगा. ये बहुत श्रेष्ठ ज्ञान है. ನಾ ಹೇಳಿದ ಅರ್ಥ ಆಯ್ತಾ? ಗ್ರಹಿಸ್ತಾ ಇದ್ದೀರಾ? ನೋಡಿ, ಯಾರಿಗೆ ಪ್ರಕಟ ಆಗ್ತಾನೆ? ಇದು ಯೇಸು ಸ್ವಾಮಿ ಹೇಳಿದ್, ನಾನು ಹೇಳಿದಲ್ಲ. हर एक चीज़ जो भी मैंने कहा है परमेश्वर की वाणी का है. कौन सा अच्छा है, कौन सी बुरी है, क्योंकि अज्ञान में कई चीज़ें हम गलत सीखे हैं. ಸಭೆಗಳಲ್ಲಿ ಏನುಂಟು ಗೊತ್ತಾ? ಉಪವಾಸ ಪ್ರಾರ್ಥನೆಗೆ ಒಂದು ದಿವಸ ಇಟ್ಕೋತಾರೆ. ಬರೀ ಎಲ್ಲರೂ ಉಪವಾಸ ಪ್ರಾರ್ಥನೆ ಸೇರ್ಕೊಂಡು ಗ್ರೂಪ್ ಫಾಸ್ಟಿಂಗ್ ಮಾಡಿ ಎಷ್ಟು ಉದ್ಧಾರ ಆದ್ರಿ ನೀವು ಹೇಳ್ರಿ? ನಾ ಒಂದೇ ನೇರ ಪ್ರಶ್ನೆ ಹಾಕ್ತೇನೆ. ಗ್ರೂಪ್ ಫಾಸ್ಟಿಂಗ್ ಮಾಡಿ ನಿಮ್ಗೇನು ಲಾಭ ಆಯಿತು? ಗ್ರೂಪ್ ಫಾಸ್ಟಿಂಗ್ ಮಾಡ್ತಾರೆ 12 ಗಂಟೆ ಅಂದ್ರೆ ಎಲ್ಲ ವಾಸನೆ ಬರ್ತಾ ಇರ್ತದೆ, ಯಾವ್ದು ಮಸಾಲ ಐಟಮ್ ಎಲ್ಲ. ಆಮೇಲೆ ಅದು ಎಲ್ಲರದು ಚಿತ್ತ ಅಲ್ಲೇ ಹೋಗ್ತದೆ ವಾಸನೆ. ಬಿರಿಯಾನಿ ವಾಸನೆ ಅದು ಇದು ಇಟ್ಬಿಟ್ಟಿರ್ತಾರೆ. ಹೌದಾ? ಉಪವಾಸ ಪ್ರಾರ್ಥನೆ ಮಾಡೋದ್ರಿಂದ ದೇವರು ಇಷ್ಟವುಳ್ಳದ್ದು. ದೇವರಿಗೆ ಉಪವಾಸ ಮಾಡಬೇಕು. ಹೇಗೆ ಮಾಡಬೇಕು? ಯೇಸು ಸ್ವಾಮಿ ಹೇಗೆ ಹೇಳಿದ್ದಾನೆ? ನೀನು ಮಾಡಿದ್ದು ಯಾರಿಗೂ ಗೊತ್ತಾಗಬಾರ್ದು. ಅಂತರಂಗದಲ್ಲಿರುವಂಥ ತಂದೆ ನಿನ್ನನ್ನು ನೋಡಿ ಅದಕ್ಕೆ ಪ್ರತಿಫಲ ಕೊಡ್ತಾನೆ. ಹೌದಾ? ಈಗ ನಾವು ಗ್ರೂಪ್ ಮಾಡಿದಾಗ ಎಲ್ಲರಿಗೂ ಗೊತ್ತಲ್ಲ, ಸಭೆಗೆ ಗೊತ್ತಾಯ್ತು ನಾವೆಲ್ಲ ಫಾಸ್ಟಿಂಗಿಗೆ ಬಂದೇವಂತ. ಪಬ್ಲಿಕ್ ದೇವ್ರ ವಾಕ್ಯ ಎಷ್ಟು ಉಲ್ಲಂಘನೆ ಆಯ್ತು ನೋಡಿ. ಅದು ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ನೀನು ಉಪವಾಸ ಮಾಡ್ಬೇಕಾರೆ ತಲೆಗೆ ಎಣ್ಣೆ ಹಾಕೋ, ಬಾಚ್ಕೋ, ಮುಖ ಜೊಲ್ಲು ಬಿಡಬೇಡ, ಉಪವಾಸ ಇದ್ದವ್ರಂತೆ ತೋರಿಸ್ಕೋಬೇಡ, ನೀನು ಉಪವಾಸ ಇದ್ದದ್ದು ಯಾರಿಗೂ ಹೇಳಬೇಡ. ನೀವೇನು ಮಾಡಾಕತ್ತೀರಿ? तुम सब लोगों को बुला रहे, इनविटेशन है, आज फास्टिंग है भाई, 2 दिन टाइट मार लेके आते हैं सुबह. ಆ ಫಾಸ್ಟಿಂಗಿಗೆ 2 ದಿವಸ ಮೊದಲೇ ಸಿದ್ಧತೆಗಳನ್ನು ಹೊಡೆದಿರ್ತಾನೆ. ನಾಡಿದ್ದು ಉಪವಾಸ ಐತಿ, ಅಲ್ಲಿ ಬಿರಿಯಾನಿ ಹೊಡ್ಕೊಂತಿರ್ತಾರೆ 2 ದಿವಸ. ಉಳಿದಿದ್ದು ಬೆಳಿಗ್ಗೆ ಅಲ್ಲಿ ಸಭೆಗೆ ಹೋಗ್ಬೇಕಾದ್ರೆ ಹೊಡೆದು ಹೋಗ್ತಾರೆ, ಗಂಟ್ಲು ಡರ್ಕಿ ಹೊಡ್ಕೊಂಡು ಹೋಗ್ತಾರೆ ಅಲ್ಲಿ. ಮತ್ತೆ ರೋಡಲ್ಲಿ ಯಾರು ಸಿಕ್ಕರು ನಾನು फास्टिंग होता है. हाँ, परमेश्वर का वचन उल्लंघन किस तरह से होता है? ಜ್ಞಾನಿ ಬನೋ. ನಾನು ಹೇಳಿದ್ದು ದೇವ್ರ ವಚನಗಳನ್ನು ಓದಿದರೆ ನೀವು ಜ್ಞಾನಿ ಬಂತೆ. ಪರಮೇಶ್ವರ का वचन पढ़ने से हम ಜ್ಞಾನಿ ಬಂತೆ. ಹೌದಾ? ಈ ಗ್ರೂಪ್ ಫಾಸ್ಟಿಂಗು ಇಸ್ ಅ ಫುಲಿಶ್ನೆಸ್. ಅದೆಲ್ಲ ಬಹಿರಂಗವಾಗಿ ದೇವರ ಆಜ್ಞೆ ಉಲ್ಲಂಘನೆ ಮಾಡುವಂಥ ಮಾರ್ಗಗಳು. ಸೈತಾನನ ಮೂಲಕ ಬಂದಿರ್ತದದು. ನಾವು ದೇವರಿಂದ ಬಂದಿದ್ದು ಅಂತ ತಿಳ್ಕೊತೇವೆ. ಅದು ದೇವ್ರ ವಚನದಿಂದ ಬಂದಿದ್ದಲ್ಲ. ಕೆಲವೊಂದು ಸನ್ನಿವೇಶದಲ್ಲಿ ನೋಡಿ, ನೆನವೆಗೆ ಉಪವಾಸ ಪ್ರಾರ್ಥನೆ ಮಾಡಂತ ಹೇಳ್ತಾನೆ. ಯಾಕಂದ್ರೆ ಆ ಜನ ಅನ್ಯ ಜನರು, ಪ್ರವಾದಿ ಮೂಲಕ ಅವ್ರಿಗೆ ಎಚ್ಚರಿಸ್ತಾನೆ, ಆ ದೇಶ ಉಳಿಸ್ಬೇಕು ಅಂತ. ಅವರು ಕೇಳ್ತಾರೆ. ಪ್ರವಾದಿ ಮಾತು ಕೇಳಿದ್ದಕ್ಕೆ ದೇವರ ಆ ದೇಶವನ್ನು 1,20,000 ಜನರು ಆ ದೇಶದಲ್ಲಿ ಇರ್ತಾರೆ. ಅವ್ರಿಗೆ ರಕ್ಷಣೆ ಕೊಡಬೇಕಂತ ಪ್ರವಾದಿಯನ್ನು ಕಳಿಸ್ತಾನೆ. ಅವರು ದೇವರ ವಚನದ ಜ್ಞಾನ ಇಲ್ಲ ಅವ್ರಿಗೆ. ನಮ್ಗೆ ಹಾಗಲ್ಲ. ಅಲ್ಲಿ ಮಾಡಿದಾರಂತ ಬಿಟ್ಟು ಆ ಎಕ್ಸಾಂಪಲ್ ತೊಗೊಂಡು ಹೇಳ್ಕೊಂಡು ಪಾರಾಗೋದು ಬೇಡ ನಾವು.
ಹೌದಾ? ಯೇಸು ಸ್ವಾಮಿ ಹೇಳಿದ್ದಾನೆ ತಗೊಳ್ರಿ. ಹೊಸ ಒಡಂಬಡಿಕೆ ಏನು ಹೇಳಿದಾನೆ? ಉಪವಾಸದ ಬಗ್ಗೆ ಏನು ಹೇಳಿದಾನೆ? ಫಾಸ್ಟಿಂಗ್ ಪ್ರಾರ್ಥನೆ के लिए क्या बताया प्रभु ने? 6ನೇ ಅಧ್ಯಾಯದಲ್ಲಿದೆ ನೋಡಿ. ಇದು ಮುಗಿಸ್ಕೊಂಡು ಹೋಗೋಲ್ಲ, ये खत्म करके जाएंगे. 21वां वचन पूर्ति नहीं हुआ है. ಅಲ್ಲಿ 21 ಮತ್ತು 22 ಎರಡು ಓದ್ಕೊಳ್ಳ ನೋಡಿ. ನನ್ನನ್ನು ಪ್ರೀತಿಸುವನು ನನ್ನ ತಂದೆಗೆ ಪ್ರಿಯನಾಗಿರುವನು, ನಾನು ಅವನನ್ನು ಪ್ರೀತಿಸಿ ಅವನಿಗೆ ಕಾಣಿಸಿಕೊಳ್ಳುವನು ಎಂದು ಹೇಳಿದನು. ಯೂದನು, ಇವನು ಇಸ್ಕರಿಯೋತನಲ್ಲ, ಸ್ವಾಮಿ ನೀನು ಲೋಕಕ್ಕೆ ಕಾಣಿಸಿಕೊಳ್ಳದೆ ನಮಗೆ ಮಾತ್ರ ಕಾಣಿಸಿಕೊಳ್ಳುವುದಕ್ಕೆ ಏನು ಸಂಭವಿಸಿತು? ಅಂದರೆ ಅದಕ್ಕೆ ಕಾರಣ ಏನಂತ ಕೇಳ್ತಾ ಇದ್ದಾನೆ. ಶಬ್ದಗಳು ಉಪಯೋಗ ಸರಿಯಾಗಿಲ್ಲ ಅಲ್ಲಿ. ಲೋಕಕ್ಕೆ ಪ್ರಕಟಿಸುವುದೇ, ಕಾಣಿಸಿಕೊಳ್ಳದೆ ನಮಗೆ ಮಾತ್ರ ಕಾಣಿಸ್ಲಿಕ್ಕೆ ಕಾರಣ ಏನು? ಓಕೆ ಎಂದು ಕೇಳಿದ್ದಕ್ಕೆ ಯೇಸು ಅವನಿಗೆ, ಯಾರಾದರೂ ನನ್ನನ್ನು ಪ್ರೀತಿಸುವುದಾದರೆ ನನ್ನ ಮಾತುಗಳನ್ನು ಕೈಕೊಂಡು ನಡೆಯುವನು. ಹೌದಾ? जो मुझसे प्रेम करता है, जो 23वां वचन देखिएगा, हिंदी में पढ़िएगा. किससे पढ़ोगे? यही 23 सिर्फ 23 पढ़ो. यीशु ने उसको उत्तर दिया, यदि कोई मुझसे प्रेम रखेगा तो वह मेरे वचन को मानेगा और मेरा पिता उससे प्रेम रखेगा और हम उसके पास आएंगे और उसके साथ वास करेंगे. ನಿಮ್ಮ ಬಿಡಾರಾಗ್ತಿವೆ. पहला हम बोल रहे, बाद में उसके साथ. हाँ, साथ में मैं और हम बाद में. देख नोडी वचन को दुसरी भाषा मराठी में पडेगा. येशूने त्याला उत्तर दिले, हां, ज्याची माझ्यावर प्रीती असेल हां, तो माझे वचन पाळील. माझा पिता त्याच्यावर प्रीती करेल आणि आम्ही त्याच्याकडे येऊन त्याच्याबरोबर वस्ती करू. त्याच्या बरोबर वस्ती करू. ये सही ट्रांसलेशन है. परमेश्वर हमारे साथ क्या करता है? वास करता है. जब भी परमेश्वर वास करता है, शैतान कहाँ रहता है? ಎಲ್ಲಿರ್ತಾನೆ? ಮೈಲ್ ದೂರ ಇರ್ತಾನೆ, ನೋಡ್ತಾನೆ ಇರ್ತಾನೆ. ಏನಪ್ಪ ಇದು, ನನ್ನ ಕೈಯಾಗಿನ ತಪ್ಪಿಸ್ಕೊಂಡಲ್ಲ, ನನ್ನ ವಶದಿಂದ ಬಿಟ್ಟು ಹೋದಲ್ಲ, ಈಗ ಅವನಿಗೇನು ಮಾಡೋಕ್ಕಾಗೋದಿಲ್ಲ. डरता है वो. ये चीज़ जब भी हम परमेश्वर की आज्ञा ना पालते हुए दूसरे सभी जो भी कृत्य लोग करते हैं ना, ಈ ಉಪವಾಸ ಅದು ಇದು ಹಬ್ಬ ಗಿಬ್ಬ ಮಾಡಬೇಡ್ರಿ ಅಂತ ಹೇಳ್ತಾನೆ ದೇವರು. ಹೌದಾ? ದೇವ್ರ ವಚನದಲ್ಲಿ ಇದೆ. ಅದನ್ನೆಲ್ಲ ನಾವು ಮಾಡ್ತೀವಿ. ಲೋಕದ ಸಂಪ್ರದಾಯಗಳನ್ನು ಅನುಸರಿಸಬೇಡ್ರಿ, ಅದರಲ್ಲಿ ಸೈತಾನನ ಕೈವಾಡ ಉಂಟು, ಅದನ್ನು ಅನುಸರಿಸಬೇಡ್ರಿ ಅಂತ ಹೇಳ್ತಾನೆ. ನಾವು ಅದನ್ನೇ ಮಾಡ್ತೇವೆ. ದೇವ್ರು ಏನು ಮಾಡಬೇಡ ಅಂದಿದ್ದಾನೆ ಅದನ್ನೇ ಮಾಡ್ತೇವೆ. ಯಾಕಂದರೆ ನಮ್ಮ ಪಾಸ್ಟರ್ ಹೇಳಿದ್ರು. ಪಾಸ್ಟ್ರೇ ಕರೆದಾರ್ರಿ. ಪಾಸ್ಟ್ರಕ್ಕಿಂತ ಮೊದಲು ನೀವು ವಚನ ಓದಬೇಕು. ಆವಾಗ ನೀವು ಹೇಳಬೇಕು, ಸೇವಕರೇ ದೇವ್ರ ವಚನದಲ್ಲಿ ಹಿಂಗಿದೆಯಲ್ಲ, ನನ್ನ ಬಲಗೈ ಕೊಟ್ಟಿದ್ದು ಎಡಗೈ ಗೊತ್ತಾಗಬಾರ್ದಂತ. ನೀವು ನನ್ನ ಎಡಗೈನಾ ನನ್ನ ಬಲಗೈನಾ ಕೇಳಬೇಕಾ? ನೀವು ನನ್ನ ಎಡಗೈನಾ ಅಥವಾ ಬಲಗೈನಾ? ಓಕೆ, ಮುಂದೆ ಮತ್ತಾಯನ ಸುವಾರ್ತೆಗೆ ಬನ್ನಿ. फास्टिंग के बारे में प्रभु ने बताया 6वां अध्याय में 6 चैप्टर मत्ती का मैथ्यू 6:16 वचन से. ಇದಲ್ಲದೆ ನೀವು ಉಪವಾಸ ಮಾಡುವಾಗ ಕಪಟಿಗಳಂತೆ ಮುಖವನ್ನು ಸಪ್ಪಗೆ ಮಾಡಿಕೊಳ್ಳಬೇಡ್ರಿ. ಅವರು ತಾವು ಉಪವಾಸಿಗಳೆಂದು ಜನರೇ ತೋರುವುದಕ್ಕಾಗಿ ತಮ್ಮ ಮುಖವನ್ನು ವಿಕಾರ ಮಾಡಿಕೊಳ್ಳುತ್ತಾರೆ. ಅವರು ತಮಗೆ ಬರತಕ್ಕ ಫಲವನ್ನು ಹೊಂದಿದ್ದಾಯಿತೆಂದು ಅವರು ಪಡ್ಕೊಂಡ್ರು ಅಂತ ಹೇಳ್ತಾನೆ. ಏನದು? ಹೆಂಗೆ ಪಡ್ಕೊಂಡ್ರು ಅವರು? ಅವರು ತಮಗೆ ಬರತಕ್ಕ ಫಲವನ್ನು ಹೊಂದಿದ್ದಾಯಿತೆಂದು, ಅಂದರೆ ಹೊಂದಾಯಿತು, ಸಿಕ್ಬಿಡ್ತವ್ರಿಗೆ. ಏನು ಸಿಕ್ತು? ದೇವರಿಂದ ಶಿಕ್ಷೆ. ಕಪಟಿಗಳ ಲೆಕ್ಕಕ್ಕೆ ಹಾಕಿದ ದೇವ್ರವ್ರನ್ನ. ಉಪವಾಸ ಪಬ್ಲಿಕ್ ಮಾಡೋರಿಗೆ ಯಾವ ಲೆಕ್ಕಕ್ಕೆ ಹಾಕಿದ? ಕಪಟಿಗಳಿಗೆ ಏನಾಗ್ತದೆ? ಶಿಕ್ಷೆ ಆಗ್ತದೆ. ನಿತ್ಯ ಜೀವನ ಕಳ್ಕೋತೇವೆ ಉಪವಾಸ ಬಹಿರಂಗಪಡಿಸಿದ್ರೆ. ನಾವು ಮಾಡುವಂಥ ಉಪವಾಸವನ್ನು ಬಹಿರಂಗಪಡಿಸಿದ್ರೆ ಏನಾಗ್ತೇವೆ? ನಾವು ಕಪಟಿಗಳಂತೆ ಹೇಳ್ತಾನೆ. ನಾವು ಏನಾಗ್ತೇವೆ? ಕಪಟಿಗಳಾಗ್ತೇವೆ. ಕಪಟಿಗಳಿಗೆ ಏನು ಸಿಗ್ತದೆ? ಶಿಕ್ಷೆ ಆಗ್ತದೆ. ಓಕೆ, ನಾವು ಮಾಡಿದ್ದು ಉಪವಾಸ ಅಲ್ರಿ. ಅವಾಗ ಆದ್ರಿಂದಲೇ ಎಷ್ಟೋ ಜನ ಹೇಳ್ತಾರೆ, ಸ್ವಾಮಿ ನಾನು ಇಷ್ಟು ಉಪವಾಸ ಮಾಡೀನಿ, ಬರೆದಿಟ್ಟೇವೆ. ಅಲ್ಲಿ ಹೋಗು, ಕಡೆಗೆ ಹೇಳ್ತೇನೆ. ಆದರೆ ನೀವು ಉಪವಾಸ ಮಾಡುವಾಗ ತಲೆಗೆ ಎಣ್ಣೆ ಹಚ್ಚಿಕೊಂಡು ಮುಖವನ್ನು ತೊಳ್ಕೊ. ಹೀಗೆ ಮಾಡಿದರೆ ನೀವು ಉಪವಾಸ ಎಂದು ಜನರಿಗೆ ಕಾಣದೆ ಹೋದಾಗೋ ಅಂತರಂಗದಲ್ಲಿರುವ, ಎಲ್ಲಿದ್ದಾನೆ ದೇವರು? ತಂದೆ ಎಲ್ಲಿದ್ದಾನೆ? ಅಂತರಂಗದಲ್ಲಿರುವ ನಿನ್ನ ತಂದೆಗೆ
ಉಪವಾಸ ಎಂದು ಕಾಣಿಸಿಕೊಳ್ಳುವೆ. ಹಂಗೆ ಮಾಡಿದ್ರೆ मात्र पब्लिक किया, फेसबुक में डाल दिया मैं फास्टिंग हूँ, क्या होता है? शिक्षा मिलती है। फास्टिंग, मैंने फास्टिंग किया लेकिन मुझे शिक्षा मिली, तू अन्याय है प्रभु। वचन दोबारा पढ़ाता है प्रभु उधर। ನ್ಯಾಯ ತೀರ್ಪಿನ ದಿವಸ ಆ ವಚನಗಳು ನಮ್ಮನ್ನ ಗದರಿಸ್ತವೆ, ಹೌದಾ? ನೋಡಿ 18ನೇ ವಚನ, ಹೀಗೆ ಮಾಡಿದರೆ ನೀನು ಉಪವಾಸ ಎಂದು ಜನರಿಗೆ ಕಾಣದೆ ಹೋದೆ ಹಾಗೂ ಅಂತರಂಗದಲ್ಲಿರುವ ನಿನ್ನ ತಂದೆಗೆ ಉಪವಾಸ ಎಂದು ಕಾಣಿಸಿಕೊಳ್ಳುವಿ. ಅಂತರಂಗದಲ್ಲಿ ನಡೆಯುವುದನ್ನು ಅಂತರಂಗದಲ್ಲಿ ಮಾತ್ರ ಗೊತ್ತಾಗಬೇಕು. ಅಂದರೆ तेरी आत्मा और तू, ನಿನ್ನ ಆತ್ಮಕ್ಕೆ ಮಾತ್ರ ಗೊತ್ತಿರಬೇಕು. तेरी आत्मा को सिर्फ जानना चाहिए कि तुम उपवास हो, किसी को भी नहीं। पास्टर को भी मालूम नहीं चलना चाहिए, किसी को भी मालूम नहीं चाहिए। ऐसी उपवास करो, ವೆರಿ ಡಿಫಿಕಲ್ಟ್. ಆ ರೀತಿ ಮಾಡೋದು ಭಾಳ ಕಷ್ಟ. ಅದಕ್ಕೆ ಕಡಿಮೆ ಮಾಡೋದೇ ಒಳ್ಳೆಯದು. ಕೇಳಿದ್ ನೋಡಿದರೆ ಇವತ್ತು 10 ಸತಿ ಫೋನ್ ಮಾಡಿದರೆ 10 ಸತಿ ಫಾಸ್ಟಿಂಗ್ ಇದೆ ಅಂತ. ಮತ್ತು ಸೊರಗ್ತಾ ಇಲ್ಲಲ್ಲ ನೀವು, ಎಂಥ ಫಾಸ್ಟಿಂಗ್ ಮಾಡ್ತಾ ಇದ್ದೀರಿ? ಇವರು ತಿಂಗಳ 30 ದಿವಸನೂ ಫಾಸ್ಟಿಂಗ್ ಮಾಡ್ತಾರೆ, ಮತ್ತು ಸೊರಗ್ತಾ ಇಲ್ಲ. ಇವರು ಡೈಟ್ ಚೇಂಜ್ ಮಾಡ್ಯಾರ. ಡೈಟ್ ಚೇಂಜ್ ಮಾಡ್ತಾರೆ, ಹೇಳ್ಕೋತಾರೆ ನಾನು ಸೇವಕ, ये सेवक 40 दिन किया, तुम नहीं कर सकते। 40 दिन ये खाते रहता है। क्या खाता है बोलता हूँ मैं, वो रोटी नहीं खाता है। रोज पहला रोटी खाता था, चपाती खाता था, भाजी खाता था, वो नहीं खाता है। तू खाती है क्या ना? तेरा उपीट बनाते हैं ना, साबू पैसा, साबुदानी वड़ा, साबुदानी उपीट उपवास भोजन है। कहीं भी वचन में नहीं लिखा है। ड्राई फ्रूट ಜ್ಯೂಸ್ ಎಲ್ಲ ಕುಡಿತಾರೆ, ಡ್ರೈ ಫ್ರೂಟು, ಫ್ರೆಶ್ ಜ್ಯೂಸಸ್ಸು. फास्टिंग है ब्रदर। और बोलते थे मतलब क्या है, सब उसको आ रहा है। फास्टिंग है ब्रदर, बहुत वीक हो गए वो। अंदर से ताकत है, कुछ कम नहीं किया, लेकिन ये सब ढोंगी है। प्रभु बोलता है ढोंगी है। ढोंगी को जगह कौन सा रखा है? नरक को रखा है। फास्टिंग हमने किया लेकिन क्या हो गया? प्रतिफल हमको परमेश्वर से नहीं मिल रहा है, क्योंकि अंतरंग में नहीं किया। मैं और मेरे पिता को सिर्फ पता चलने, ये सभा को सबको मालूम है। सभा एक जुट रही है, फ्राइडे का दिन फास्टिंग प्रेयर फिक्स कर रहे हैं थोड़े सभा में, सभी लोग उधर आज फास्टिंग प्रेयर है। ಮುಂಜಾನೆ ಮಾತ್ರ ಗಂಟು ಎಲ್ಲಿ ಮಠ ಕಡ್ದೋಗಿರ್ತಾರೆ, ಧರ್ಕಿ ಹೊಡ್ಕೊಂತ ಹೋಗ್ತಾರೆ. ಅದನ್ನು ನಾನು ಗಮನಿಸಿದ್ದೇನೆ. ಬಾಜುಕ್ಕೆ ನಿಂತಿರ್ತಾರ, ಗೊತ್ತಾಕೈತೆ ನಮಗೆ. ಇವೆಲ್ಲ ನಗುವಂಥ ವಿಷಯಗಳು, ಗಂಭೀರ ವಿಷಯಗಳು ಇವೆಲ್ಲ. ಅದು ನಾವು ಬುದ್ಧಿವಂತರಾಗಬೇಕು. ದೇವರಿಗೆ ಉಪವಾಸ ಪ್ರಾರ್ಥನೆ ಇಷ್ಟನಾ, ಅಥವಾ ನಾವು ವಾಕ್ಯದಲ್ಲಿ ನಡೆಯೋದು ಇಷ್ಟ? ದೇವರ ವಾಕ್ಯಗಳನ್ನು ಯಾರು ದೇವರ ವಾಕ್ಯಕ್ಕೆ ನೆಲೆಗೊಂಡು ಅದರ ಪ್ರಕಾರ ಕೈಗೊಂಡು ನಡೀತಾರೆ, ಅವ್ರ ಜೀವನದಲ್ಲಿ ಸಾಕ್ಷಿಗಳಿರ್ತವೆ. ಅವರು ದೇವರಂತೆ ಜೀವಿಸ್ತಾರೆ, ಕ್ರಿಸ್ತನಂತೆ ಜೀವಿಸ್ತೇವೆ, ಆತನ ರಾಯಭಾರಿಗಳಾಗ್ತೇವೆ. ವಿಲ್ ಬಿಕಮ್ ಹಿಸ್ ಕೋ ವರ್ಕರ್ಸ್, ಆತನ ಜೊತೆಗೆ ಸಹಭಾಗಿಗಳು. ದೇವರು ನಮ್ಮ ಜೊತೆಯಲ್ಲಿ ನಿಂತ್ಕೊಂಡು ಕೆಲಸ ಮಾಡ್ತಾನೆ. ವಚನ ಇಲ್ಲ ಅಂತಂದರೆ ನೀನು ಎದಿ ನೋವು ಮಟ್ಟ ಹೊಡ್ಕೊ, ಯೇಸುವಿನ ನಾಮದಲ್ಲಿ ಬಿಟ್ಟು ಹೋಗು. ಗಂಟ್ಲು ಹರಿದೋಗ್ತದೆ, ಏನೂ ಬಿಟ್ಟು ಹೋಗೋದಿಲ್ಲ. ಯಾಕೆಂದರೆ ವಾಕ್ಯ ನಿನ್ನಲ್ಲಿಲ್ಲ. गला फाड़कर चिल्लाएंगे आप, लेकिन कुछ नहीं होगा। क्या चाहिए? परमेश्वर का वचन यहाँ पे बसना है. ನಮ್ಮ ದೇವ್ರ ವಾಕ್ಯಗಳನ್ನು ನಮ್ಮ ಹೃದಯದಲ್ಲಿ ನೆಲೆಗೊಂಡ್ರೆ ಏನು ಹೇಳ್ತಾ ಇದ್ದಾನೆ ಈ ಸ್ವಾಮಿ? ಈಗ ಹೇಳ್ದು ಕೇಳಿಲ್ಲ, जो सच्चा मुझसे प्रेम करता है वो मेरी आज्ञाओं को पालन करता है, जो मेरी आज्ञा का पालन करता है वो मुझसे प्रेम करता है, और उससे पिता भी प्रेम करता है, और हम दोनों मिलकर डिसीजन लेंगे आकर तुम्हारे अंदर बसे। शैतान कहाँ रहेगा? दूर वास करेगा, नजदीक में हमारे मिलो दूर रहेगा, हमारे घर के नजदीक भी नहीं आएगा, आसपास पे नहीं रहेगा। समझ रहे इस चीज को? ग्रहिस्ता इधर बुद्धिವಂತಿಕೆಯಿಂದ ಜೀವಿಸ್ರಿ. मनुष्य की भाषा को, बोधना को तिरस्कार करो, जो वचन में है वही स्वीकार करो,
भले तुम सुनो, सुनने से कुछ नहीं होता है, अंदर मत लो परीक्षा करो। सेवक ने जो भी कहा है वचन के अनुसार कहा है, या अपना मर्जी से सत्संग में गए थे हम लोग, सत्संग में मत जाया करो, कुछ नहीं लाभ होता है ना। हेड डरता ही था। जहाँ पे वचन तुमको सिखाया जाता है पे वहाँ पे जाओ, आपका आत्मिक जीवन बदल जाएगा, प्रभु तुम्हारे अंदर आएगा और प्रभु का चलना सीखते। दोनों करना है। परमेश्वर का वचन जिस सभा में नहीं है वहाँ पे जाकर भी तुम्हें कुछ लाभ नहीं मिलता है। तुम बीमार रहोगे, बीमारी रहोगे, मुक्ति नहीं मिलती, नित्य जीव भी नहीं मिलती, ನರಕಕ್ಕೆ ಹೋಗ್ತೇವೆ ನಾವು. ಪಟ್ಟಿ ಲೆಜರ್ ಮೇಂಟೈನ್ ಮಾಡ್ಯಾರ, ಇಬ್ಬರು ಮಂದಿಗ ಅಸಿಸ್ಟೆಂಟ್ ಇಟ್ಟಾರ, ಅವ್ರು ಫೋನ್ ಮಾಡ್ತಾರೆ ನಿಮಗೆ, ಬ್ರದರ ನಾನು ರೀ, ಯಾರಪ್ಪ, ಸಭೆಯವರು, ಹೋದ ತಿಂಗಳದ್ದು ದಶಮ ಭಾಗ ನೀವು ಕೊಡಲಿಲ್ಲ, ವಸೂಲಿ ಬಾಯಿ. ದೇವ್ರು ಏನು ಹೇಳ್ತಾ ಇದ್ದಾನೆ, खुशी से दे दो, दुख से मत दे दो। जो ज़्यादा पेरनी करता है उसको ज़्यादा फल मिलता है। वो देखता है हाँ मैं ज़्यादा पेरने से मुझे ज़्यादा मिलता है, सीख जाता है। दबाव में नहीं, किसी को दबाव में नहीं। और जो हाथ से ये हाथ देता है तो ये हाथ को नहीं मालूम होना चाहिए। हम फेसबुक पे डालते हैं, हमारे बच्चों को मालूम रहता है मेरे पापा ने इतना डाले, तुम्हारे पापा ने कितना डाला, किसने बोला तुझे? पापा ने मम्मी को बोला था, इसके लिए मम्मी ने मुझे बताया, पापा को मालूम नहीं, फेसबुक में डाला है करके। ಎದ್ದು ನಿಂತೀರಾ? आज सीखे, कुछ सीखे हम, ಕಲ್ತಿದ್ರೆ ಎದ್ದು ನಿಂತು ದೇವರಿಗೆ ಮನಪೂರ್ವಕವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ರಿ.